ಸರ್ ನಿಮ್ಗೆ ಗೊತ್ತಾ ನಮ್ಮ ಭಗವದ್ಗೀತೆ ಎಷ್ಟು ಗ್ರೇಟ್ ಗೊತ್ತಾ ನಿಮ್ಗೆ? ಭಗವದ್ಗೀತೆ ಬಗ್ಗೆ ನಿನಗೆ ಗೊತ್ತಾ? ಒಂದು ಶ್ಲೋಕ ಹೇಳ ಭಗವದ್ಗೀತೆಯಲ್ಲಿ ಎಂದೆ ಅವನಿಗೆ. ಅದು ಭಾರಿ ಭಾರಿ ಕಷ್ಟ ಮಾರ್ರೆ, ಅದು ಭಾರಿ ಓದ್ಬೇಕದು, ಅದು ಭಾರಿ ಭಾರಿ ಭಾರಿ. ನನ್ನ ಮಗನ್ ಕೇಳಿ ಹೇಳ್ತಾನೆ, ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ದ್ವಾದಶೋಧ್ಯಾಯ ಭಕ್ತಿ ಯೋಗ. ಅರ್ಜುನಮುವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ನಾನು ಆಗ್ಲೇ ಗಮನಿಸ್ತಾ ಇದ್ದೆ, ಬಸವರಾಜ ಅಕ್ಕಿಯವರು ಮಾತನಾಡಬೇಕಾದ್ರೆ ಕೆಲವು ಪದಗಳನ್ನು ಬಳಸಿದ್ರು. ಅವ್ರು ಬಳಸಿದ ಪದ ಯಾವುದು ಅಂತಂದ್ರೆ ಮತ ಧರ್ಮ ಅಲ್ಲ, ಆಧ್ಯಾತ್ಮಿಕ ಶಕ್ತಿ ಅಂತ, ಆಧ್ಯಾತ್ಮಿಕ ಅರಿವ ಇದ್ದವರು ಮಾತ್ರ ಅಂಥ ಒಂದು ಸಂಘಟನೆಯ ಅಥವಾ ಅಂಥ ಒಂದು ವಿಚಾರಧಾರೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಅಂತ. ಯಾವುದನ್ನ ಇವತ್ತು ಧರ್ಮ ಅಂತ ಪ್ರತಿಪಾದಿಸೋದಕ್ಕೆ ಹೊರಟಿದ್ದಾರೋ ಅದುವೇ ಅಧರ್ಮ. ಯಾಕೆ ಮಾತು ಹೇಳೋದು ಅಂತಂದ್ರೆ, ನೀವು ಯಾವುದೊಂದು ಧರ್ಮ ಅಂತ ಕರೆಯೋದಕ್ಕೆ ಹೊರಟಿದ್ದೀರಿ. ನಾವು ಉಪನಿಷತ್ತುಗಳ ವಿರೋಧಿಗಳಲ್ಲ, ಅಥವಾ ಬಸವಣ್ಣನವರು ಹೇಳಿದಂತ ಚಿಂತನೆಗಳ ವಿರೋಧಿಗಳಲ್ಲ. ದಾಸರು, ಶರಣರು, ಸೂಫಿಗಳು ಇವರೆಲ್ಲರೂ ಕೂಡ ನಿಜವಾಗಿಯೂ ಧರ್ಮವನ್ನ ಅರಿತಿದ್ರು. ಏನ್ ಧರ್ಮ ಅಂತಂದ್ರೆ ಇಷ್ಟೇ, ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ, ನಾನು ನೀನು ಬೇರೆ ಅಲ್ಲ, ನಾನು ನೀನು ಒಂದೇ ಅನ್ನೋದರ ಆಳವಾದ ಅರಿವು ಯಾರೊಳಗಡೆ ಮೂಡುತ್ತೋ ಅವನಿಗೆ ಒಂದು ಹೊಸ ದೃಷ್ಟಿ ಸಿಗುತ್ತೆ. ಆ ದೃಷ್ಟಿಕೋನದಿಂದ ಅವನ ಜಗತ್ತನ್ನು ಪ್ರೀತಿ ಮಾಡುವಂತ ಒಂದು ಸ್ಪಷ್ಟವಾದ ಅರಿವಿನಿಂದ ಬದುಕ್ತಾನೆ. ನಾವು ಕುವೆಂಪು ಅವ್ರ ಪ್ರತಿಮೆ ಮುಂದೆ ನಿಂತ್ಕೊಂಡಿದ್ದೀವಿ. ಕುವೆಂಪು ಅವ್ರ ಸಾಹಿತ್ಯವನ್ನು ಗಮನಿಸಿದ್ರೆ ಕುವೆಂಪು ಅವರು ಕೂಡ ಇದನ್ನೇ ಹೇಳಿದ್ರು, ಮತದ ಮತಿಹೀನತೆಯು ಸಾಕೆನಗೆ ಬೇಕು ಸನ್ಮತಿಯು, ನರನ ಸನ್ಮತಿಗಿಂತ ಬೇರೆಯ ಜಗದ್ಗುರುವೇ ಅಂತ ಹೇಳಿ ಸವಾಲಿನ ಪ್ರಶ್ನೆಯನ್ನ ಒಡ್ಡಿದಂತ ಕುವೆಂಪು ಏನಿದ್ದಾರೆ, ಅವರಿಗೆ ಬೇರೆ ಬೇರೆಯಾಗಿ ಕಾಣುತ್ತಿರುವ ಅನೇಕರ ಒಳಗಡೆ ಇರುವ ಅಂತಸತ್ವ ಒಂದೇ. ನಾವು ಬೇರೆ ಬೇರೆಯಾಗಿ ಸಮಾಜದಲ್ಲಿ ಕಾಣ್ತಾ ಇದೀವಿ, ಆದ್ರೆ ನಮ್ಮೆಲ್ಲರೊಳಗಡೆ ಇರುವ ಸತ್ಯ ಒಂದೇ ಅನ್ನೋದು ಕುವೆಂಪು ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ನಾನು ಇನ್ನೊಬ್ಬನ ದ್ವೇಷ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಒಂದು ಸ್ಪಷ್ಟ ಅರಿವಿತ್ತು ಅವ್ರಿಗೆ. ಬಹುಶಃ ಆಗಲೇ ಅಕ್ಕಿ ಸರ್ ಮಾತಾಡಬೇಕಾದ್ರೆ ಗಮನಿಸಿದೆ ಅನ್ಕೋತೀನಿ ನಾನು. ವಿವೇಕಾನಂದರ ವಿಚಾರ ಕೂಡ ಮಾತಾಡಿದ್ರು. ವಿಶ್ವಧರ್ಮ ಸಮ್ಮೇಳನದಲ್ಲಿ ಅನೇಕರು ಮಾತನಾಡಬೇಕಾದ್ರೆ ನನ್ನ ಧರ್ಮ ಶ್ರೇಷ್ಠ, ನನ್ನ ಮತ ಶ್ರೇಷ್ಠ ಅಂತ ಮಾತನಾಡಬೇಕಾದ್ರೆ ಈ ಯುವಕ ಒಬ್ಬ ಅಲ್ಲಿ ಎದ್ದು ನಿಂತ್ಕೊಂಡು ಮಾತಾಡಿದ್ದೇನು ಅಂತಂದ್ರೆ, ದ ಬೆಲ್ ದಟ್ ರಾಂಗ್ ಇನ್ ದ ಮಾರ್ನಿಂಗ್ ಇಸ್ ದ ಡೆತ್ ಸ್ನೆಲ್ ಫಾರ್ ಆಲ್ ದ ಫೆನಟಿಸಮ್ ಇನ್ ದ ವರ್ಲ್ಡ್. ನಂದೇ ಸರಿ, ಬೇರೆದೆಲ್ಲವೂ ತಪ್ಪು, ನಾನ್ ಮಾಡಿದ ಮಾತ್ರ ಸರಿ, ನನ್ನ ಧರ್ಮ ಮಾತ್ರ ಸರಿ, ನನ್ನ ದೇಶ ಮಾತ್ರ ಸರಿ ಅನ್ನುವಂಥ ಭ್ರಮೆಯನ್ನ ಬಿತ್ತುವಂತ ಫೆನಟಿಸಮ್ಗೆ ಸಾವಿನ ಕರೆಗಂಟೆ ಆಗಬೇಕು ಈ ಸಭೆಯಲ್ಲಿ ಬಾರಿಸಿದಂತ ಗಂಟೆ. ಯಾರು ಹೇಳಿದ್ದು? ವಿವೇಕಾನಂದರು ಹೇಳಿದ್ದು. ಆ ಮನುಷ್ಯನ ಎದುರುಗಡೆ ಎಲ್ಲ ವಿದೇಶಿಗರು ಕೂತಿದ್ದಾರೆ, ಮಾಂಸಾಹಾರಿಗಳು ಕೂತಿದ್ದಾರೆ, ಪೋರ್ಕ್ ತಿನ್ನೋರು ಕೂತಿದ್ದಾರೆ, ಬೀಫ್ ತಿನ್ನೋರು ಕೂತಿದ್ದಾರೆ, ವಿಭಿನ್ನ ದೇಶದವರು, ಭಾಷೆಯವರು, ಬಣ್ಣದವರು ಕೂತಿದ್ದಾರೆ. ಅವರನ್ನ ಈ ಸನ್ಯಾಸಿ ಕರೆದಿದ್ದೇನು? ಭಾರತ ದೇಶದ ಆಧ್ಯಾತ್ಮದ ಪ್ರತಿನಿಧಿಯಾಗಿ ಅಮೆರಿಕ ದೇಶದ ಆ ಸಮ್ಮೇಳನದಲ್ಲಿ ಪ್ರತಿನಿಧಿಸಿದಂತ ಈ ಸನ್ಯಾಸಿ ಕರೆದಿದ್ದೇನು ಅಂತಂದ್ರೆ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ. ಅಂದ್ರೆ ಈ ಸಹೋದರತೆಯ ಭಾವ ಯಾವಾಗ ಬರೋದಕ್ಕೆ ಸಾಧ್ಯ ಅಂದ್ರೆ, ನಿಜವಾಗಿಯೂ ಆ ಆಳವಾದ ನಾವು ಬೇರೆ ಅಲ್ಲ, ನಾವು ಒಂದೇ, ಈ ಏಕವೇ ಅನೇಕವಾಗಿ ಕಾಣಿಸ್ತಾ ಇದೆ ಅಷ್ಟೇ ಅನ್ನುವಂಥ ಸತ್ಯ ನಮಗೆ ಅರ್ಥವಾದರೆ ಮಾತ್ರ ಆ ಮಾತನ್ನು ವಿವೇಕಾನಂದರು ಆಡಿರೋದಕ್ಕೆ ಸಾಧ್ಯ. ಆ ಸತ್ಯದ ಅರಿವಾಗಿಯೇ ಕುವೆಂಪು ಅವರು ಬಹುಶಃ ಈ ಒಂದು ಆ ತಿಳುವಳಿಕೆಯ ಕಾರಣದಿಂದ ಅವರು ಈ ಮಾತುಗಳನ್ನು ಆಡಿದ್ದಾರೆ. ಇವತ್ತು ದೇಶದ ನನಗೊಬ್ಬ ಸಿಕ್ಕಿದ್ದ ಬಿಜೆಪಿ ಕಾರ್ಯಕರ್ತ, ಸರ್ ನಿಮ್ಗೆ ಗೊತ್ತಾ ನಮ್ಮ ಭಗವದ್ಗೀತೆ ಎಷ್ಟು ಗ್ರೇಟ್ ಗೊತ್ತಾ ನಿಮ್ಗೆ? ಎಷ್ಟು ಶ್ರೇಷ್ಠ, ಏನ್ ಗ್ರೇಟ್ ಅಪ್ಪ? ಅವ್ನು ಹೇಳ್ದ, ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ರು. ವಿಶ್ವಧರ್ಮ ಸಮ್ಮೇಳನದಲ್ಲಿ ಎಲ್ಲಾ ಪುಸ್ತಕಗಳನ್ನ ಜೋಡಿಸಿದ್ರಂತೆ, ಅಂದ್ರೆ ಎಲ್ಲಾ ಧರ್ಮಗಳ ಗ್ರಂಥಗಳನ್ನು ಜೋಡಿಸಿದ್ರಂತೆ. ಆ ಎಲ್ಲ ಧರ್ಮ ಗ್ರಂಥಗಳಿಗಿಂತಲೂ ಕೆಳಗಡೆ ಭಗವದ್ಗೀತೆ ಇಟ್ಟಿದ್ರಂತೆ. ಭಗವದ್ಗೀತೆಯನ್ನ ಒಂದ್ಸರ್ತಿ ಅದನ್ನ ಅಲ್ಲಾಡಿಸ್ಬಿಟ್ರಂತೆ ವಿವೇಕಾನಂದರ ಮುಂದೆ. ವಿವೇಕಾನಂದರ ಮುಂದೆ ತೋರಿಸಿ ಹೇಳಿದ್ನಂತೆ ಇನ್ನೊಬ್ಬ ಯಾರೋ ವಿದೇಶಿ, ನೋಡಿ ಸ್ವಾಮಿ ಎಲ್ಲದಕ್ಕಿಂತಲೂ ಕೆಳಗಡೆ ನಿಮ್ದಿದೆ ಅಂತ ತೋರಿಸಿದ್ನಂತೆ. ಯಾಕೆಂದ್ರೆ ಕೆಳಗಡೆ ಇತ್ತಂತೆ. ಆಗ ವಿವೇಕಾನಂದರು ಅದನ್ನ ಅಲ್ಲಾಡಿಸ್ಬಿಟ್ರಂತೆ. ಆಗ ಮೇಲ್ಗಡೆ ಇದ್ದಿದ್ದೆಲ್ಲ ಬಿದ್ದೋಯ್ತಂತೆ. ಆಗ ವಿವೇಕಾನಂದರು ನಗ್ತಾ ಹೇಳಿದ್ರಂತೆ, ಎಲ್ಲದಕ್ಕೂ ಅಡಿಪಾಯ ನನ್ನದೇ ಧರ್ಮ ಅಂತ ಹೇಳಿದ್ರಂತೆ ಅಂತ ಅವ್ನು ಹೇಳ್ತಾ ಇದ್ದ. ಅಸಲಿಗೇನು ಅಂತಂದ್ರೆ, ವಿವೇಕಾನಂದರ ನಿಜವಾದ ಚಿಂತನೆಗಳನ್ನು ಹೇಳ್ಬೇಕಿದ್ದವ್ರು ಯಾರು?
ಸ್ವಾಮಿ ರಂಗನಾಥಾನಂದರ ಥರದ ವಿವೇಕಾನಂದರ ಚಿಂತನೆಗಳನ್ನ ಆಳವಾಗಿ ಮೈಗೂಡಿಸ್ಕೊಂಡಿದ್ದಂಥವ್ರು. ಅವ್ರು ಎಷ್ಟು ಸೆಕ್ಯುಲರ್ ಆಗಿದ್ರು. ರಾಮಕೃಷ್ಣ ಮಠದ ಚಿಂತನೆಗಳು ಏನು ಹೇಳ್ತಿದೆ ಅಂತಂದ್ರೆ, ಅವ್ರು ಹೇಳಿದ್ರು, ನಾವು ಕ್ರಿಶ್ಚಿಯನ್ ಹಬ್ಬಗಳು ಬಂದ್ರೆ ಜೀಸಸ್ ಕ್ರೈಸ್ಟ್ ಹುಟ್ಟಿದ ದಿವಸ ನಾವು ಆಚರಿಸ್ತೀವಿ. ವಿವೇಕಾನಂದರು ಸನ್ಯಾಸ ತಗೊಂಡಿದ್ದು ಕ್ರಿಸ್ತ ಹುಟ್ಟಿದ ದಿವಸ. ವಿವೇಕಾನಂದರು ಕುರಾನನ್ನು ನಾನು ಆಮೂಲಾಗ್ರವಾಗಿ ಓದಿದ್ದೇನೆ ಅಂತ ಹೇಳಿದ್ರು. ವಿವೇಕಾನಂದರು ಆ ಮಟ್ಟ ಎಲ್ಲ ಧರ್ಮ, ಶ್ರೀರಾಮಕೃಷ್ಣ ಪರಮಹಂಸರ ಧರ್ಮ ನಮ್ದು ಒಂದು ಸುಧೀರ್ ಹೇಳೋದ್ರಲ್ಲ, ಏನ್ ಶ್ರೀರಾಮಕೃಷ್ಣ ಪರಮಹಂಸರ ಧರ್ಮ ಅಂತ ನಾವು ಪ್ರಶ್ನೆ ಕೇಳಿದ್ರೆ, ಶ್ರೀರಾಮಕೃಷ್ಣ ಪರಮಹಂಸರು ಹಿಂದೂ ಸಂಪ್ರದಾಯದಲ್ಲಿದ್ದಂಥ ಅನೇಕ ಆಚರಣೆಗಳನ್ನು ಪರೀಕ್ಷೆಗೊಡ್ಡಿದ್ರು. ಭಕ್ತಿ ಪಂಥ ಇದೆ, ಭಕ್ತಿಯೊಳಗಡೆ ಅನೇಕ ಪಂಥಗಳಿದೆ. ದಾಸಭಾವದಲ್ಲಿ ಭಕ್ತಿಯನ್ನು ಆಚರಿಸುವವರಿದ್ದಾರೆ, ಸಖಿ ಭಾವದಲ್ಲಿ ಭಕ್ತಿಯನ್ನು ಆಚರಿಸುವವರಿದ್ದಾರೆ, ಹಾಗೆ ಮಾತೃಭಾವದಲ್ಲಿ ಭಕ್ತಿಯನ್ನು ಆಚರಿಸುವವರಿದ್ದಾರೆ. ಈ ಎಲ್ಲ ಭಾವಗಳಲ್ಲಿ ಪರೀಕ್ಷೆ ಮಾಡಿ ಶ್ರೀರಾಮಕೃಷ್ಣರು ಹೇಳಿದ್ರು, ಹೌದು ಈ ಎಲ್ಲ ಮಾರ್ಗಗಳಲ್ಲೂ ಕೂಡ ನಮಗೆ ಸತ್ಯ ಸಿಗುತ್ತೆ ಅನ್ನುವ ನಿರ್ಣಯಕ್ಕೆ ಬಂದರು ರಾಮಕೃಷ್ಣ ಪರಮಹಂಸರು. ಶ್ರೀರಾಮಕೃಷ್ಣರಿಗೆ ವೇದಾಂತದ ಬಗ್ಗೆ ಚರ್ಚೆ ಶುರುವಾಯಿತು. ಹಾಗಾದ್ರೆ ಅಲ್ಲಿ ಸತ್ಯ ಸಿಗುತ್ತಾ? ತೋತಾಪುರಿ ಅನ್ನುವಂಥ ಒಬ್ಬ ಮಹಾನ್ ವೇದಾಂತಿಯೊಬ್ಬನ ಮುಖಾಮುಖಿಯಾಗಿ ಶ್ರೀರಾಮಕೃಷ್ಣರು ಅವನು ತೋರಿಸಿದ ದಾರಿಯಲ್ಲೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ರು. ಶ್ರೀರಾಮಕೃಷ್ಣರು ಆ ನಂತರ ಹೇಳಿದ್ರು, ಮೂರ್ತಿ ಪೂಜೆ ನಾನಿನ್ ಮಾಡಲ್ಲ ಅಂತ. ಆ ತೋತಾಪುರಿ ಅದ್ವೈತ ಮಾರ್ಗದಲ್ಲಿ ಕೂಡ ಇದೇ ಸತ್ಯವನ್ನು ನನಗೆ ಕಾಣೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರು, ಸಮಾಜಕ್ಕೆ ಹೇಳಿದ್ರು. ಆಮೇಲೆ ಅವ್ರಿಗೆ ಅನ್ನಿಸ್ತು, ಈ ಜಗತ್ತಿನ ತುಂಬ ಇಷ್ಟೊಂದು ಜನ ಕ್ರೈಸ್ತರಿದ್ದಾರೆ, ಹಾಗಾದರೆ ಆ ಮಾರ್ಗದಲ್ಲಿಯೂ ಸತ್ಯ ಸಿಗುತ್ತಾ? ಆ ಮಾರ್ಗದಲ್ಲಿಯೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ರು ಶ್ರೀರಾಮಕೃಷ್ಣ ಪರಮಹಂಸರು. ಕಡೆಗೆ ಅವ್ರ ಜಗತ್ತಿಗೆ ಸಾರಿದ ಸತ್ಯ ಏನು ಅಂದ್ರೆ, ಹೌದು ಈ ದಾರಿಯಲ್ಲಿ ನಡೆದ್ರು ನಿಮ್ಗೆ ಅದೇ ಸತ್ಯ ಸಿಗುತ್ತೆ. ಆ ನಂತರ ಅವ್ರಿಗೆ ಕುತೂಹಲ ಬಂತು, ಜಗತ್ತಲ್ಲಿ ಇಷ್ಟೊಂದು ಜನ ಮುಸ್ಲಿಮರಿದ್ದಾರೆ, ಹಾಗಾದ್ರೆ ಇಸ್ಲಾಮಿನ ಮಾರ್ಗದಲ್ಲಿ ಸತ್ಯ ಸಿಗುತ್ತಾ? ಆ ಮಾರ್ಗದಲ್ಲಿಯೂ ಅವರು ಆಧ್ಯಾತ್ಮಿಕ ಸಾಧನೆಯನ್ನ ಕೈಗೊಂಡು ಶ್ರೀರಾಮಕೃಷ್ಣ ಪರಮಹಂಸರ ಜೀವನವನ್ನು ಓದಿದ್ರೆ, ಸ್ವಾಮಿ ವಿವೇಕಾನಂದರಂತ ಒಬ್ಬ ಮಹಾನ್ ಆಧ್ಯಾತ್ಮಿಕ ವೇರು ವ್ಯಕ್ತಿತ್ವದ ಗುರು ರಾಮಕೃಷ್ಣ ಪರಮಹಂಸರ ಜೀವನವನ್ನು ಓದಿದ್ರೆ ನಮ್ಗೆ ಅರ್ಥ ಆಗೋದೇನು ಅಂದ್ರೆ, ಅವ್ರು ಹೇಳ್ತಾರೆ, ಹೌದು ಈ ಮಾರ್ಗದಲ್ಲಿಯೂ ಅದೇ ಸತ್ಯ ಕಾಣುತ್ತೆ. ಕಡೆಗೆ ಅವರೊಂದು ವಾಕ್ಯ ಹೇಳಿದ್ರು, ಜತೋ ಮತ್ ತಥೋ ಪತ್. ಎಷ್ಟು ದಾರಿಗಳಿದಾವೋ ಅಷ್ಟು ಮಾರ್ಗಗಳಿದಾವೆ, ಆದ್ರೆ ಎಲ್ಲಾ ಮಾರ್ಗಗಳು ಕೂಡ ಒಂದೇ ಗುರಿ ಕರ್ಕೊಂಡು ಹೋಗ್ತಾ ಇದ್ದಾವೆ. ಬಡದಾಡಬೇಡ್ರಿ ಕಣಯ್ಯ, ಸಮಾಜದಲ್ಲಿ ಇದರ ಹೆಸರು ಹೇಳ್ಕೊಂಡು ಬಡದಾಡಬೇಡಿ, ಒಟ್ಟಾಗಿ ಬಾಳೋದನ್ನ ಕಲಿಸಿ. ಆ ಮಾತನ್ನೇ ಕುವೆಂಪು ಬರೆದಿದ್ದು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು. ಯಾಕೆ ಮಾತು ಹೇಳಿದ್ರು ಅಂದ್ರೆ, ಕುವೆಂಪು ಅವರಿಗೆ ಶ್ರೀರಾಮಕೃಷ್ಣರ ಅರ್ಥ ಆಗಿದ್ರು. ನಾನು ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ಬಹುಶಃ ನಾನು ಸುಮ್ಮನೆ ಅವರು ಬಳಸಿದ ಪದ ಆಧ್ಯಾತ್ಮಿಕ ಸ್ಪಷ್ಟತೆ ಇದ್ದವರಿಗೆ ಮಾತ್ರ ಈ ಒಂದು ಕೋಮು ಭಾವನೆ, ಭೇದ ಭಾವನೆ ಹೋಗಿ ನಿಜವಾಗಿಯೂ ನಾವು ಒಂದು ಅನ್ನೋ ಭಾವ ಮೂಡೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಬಸವರಾಜಕ್ಕಿ ಅವರು ಹೇಳಿದ್ದಕ್ಕೋಸ್ಕರ ಅದು ನನಗೆ ನಾಟ್ತು. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾವು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಆ ಹುಡುಗ ಅಷ್ಟೆಲ್ಲ ಪ್ರಶ್ನೆ ಕೇಳದ್ನಲ್ಲ, ನಿಮ್ಗೆ ಭಗವದ್ಗೀತೆ ಬಗ್ಗೆ ಗೊತ್ತಾ ಅಂತ. ನಾನು ಅವನಿಗೆ ಮರು ಪ್ರಶ್ನೆ ಕೇಳಿದೆ, ಆಯ್ತಪ್ಪ ಭಗವದ್ಗೀತೆ ಬಗ್ಗೆ ನಿನಗೆ ಗೊತ್ತಾ? ಒಂದು ಶ್ಲೋಕ ಹೇಳ ಭಗವದ್ಗೀತೆಯಲ್ಲಿ ಎಂದೆ ಅವನಿಗೆ. ಅದು ಭಾರಿ ಕಷ್ಟ ಮಾರ್ರೆ, ಅದು ಭಾರಿ ಓದ್ಬೇಕದ, ಅದು ಭಾರಿ ಅವನ ಜೀವನದಲ್ಲಿ ಓದಿಲ್ಲ ಅದನ್ನ. ನಾನು ಹೇಳಿದೆ ಅವನಿಗೆ, ಬಾ ನಾನು ಓದಿದ್ದೀನಿ ಹೇಳ್ತೀನಿ, ಬಾ ಕೂತ್ಕೋ. ನನ್ನ ಮಗನ್ ಕೇಳಿ ಹೇಳ್ತಾನೆ, ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ 12ೋऽಧ್ಯಾಯಃ ಭಕ್ತಿ ಯೋಗ. ಅರ್ಜುನಮುವಾಚ ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ನಾನು ಹೇಳ್ತೀನಿ ಬಾಪ, ನನ್ನ ಮಗನ್ ಕೇಳೋ 1-2 ಅಧ್ಯಾಯ ಹೇಳ್ತಾನೆ ಕಣ್ ಬಾರೋ. ನನ್ನನ್ನ ನೀವು ಧರ್ಮ ವಿರೋಧಿ ಅಂತ ಕರೆಯೋಕ್ಕಾಗಲ್ಲ. ಯಾಕೆ ಅಂದ್ರೆ, ಎಲ್ಲಾ ಧರ್ಮದ ಸಾರ ಅರ್ಥ ಮನುಷ್ಯನಿಗೆ ಏನ್ ಸತ್ಯ ಗೊತ್ತಾಗುತ್ತೆ ಅಂದ್ರೆ, ನಮ್ಮನ್ನು ಒಡೆಯೋ ಪ್ರಯತ್ನ ಏನ್ ನಡೀತಿದೆ ಅದೇ ಅಧರ್ಮ, ನಮ್ಮನ್ನ ಜೋಡಿಸುವ ಪ್ರಯತ್ನ ಏನ್ ನಡೀತಿದೆ ಅದು ನಿಜವಾದ ಧರ್ಮ. ರಾಮನ ಬಗ್ಗೆ ಏನ್ ಚರ್ಚೆ ಮಾಡ್ತಿದ್ದೀರಿ? ಕುವೆಂಪು ರಾಮನನ್ನು ಚಿತ್ರಿಸಿದ್ರಪ್ಪ, ಎಷ್ಟು ಚೆನ್ನಾಗಿ ಚಿತ್ರಿಸಿದ್ರು. ರಾಮಾಯಣ ದರ್ಶನಂನಲ್ಲಿ ಕುವೆಂಪು ಬರೀತಾರೆ, ಯಾರ್ ರಾಮ? ಶ್ರೀರಾಮನ್ ಆಹ್ಲಾದ ರೂಪಿ ಔದಾರ್ಯ ನಿಧಿ ನಿರಸೂಯಂ ಸರ್ವರ್ ಅನುರಾಗ ಭಾಜನಂ ಕಲಿ ಮತ್ಸರ ವಿದೂರನ್ ಅತ್ಯಂತ ಶಾಂತಿ ಖನಿ ಪ್ರಿಯಭಾಷಿ. ಶಾಂತಿ ಖನಿ, ಸಮಾಜದಲ್ಲಿ ದ್ವೇಷ ಅಲ್ಲ, ಇಲ್ಲ ನಾನು ನಡೆಯುತ್ತೆ ಪ್ರೆಸೆನ್ಸ್ ಆಫ್ ಅತ್ಯಂತ ಶಾಂತಿ ಖನಿ
ಪ್ರಿಯಭಾಷಿ, ದ್ವೇಷಭಾಷಿ ಅಲ್ಲ. ಹಿತ ಸಖ, ಗುಡ್ ಫ್ರೆಂಡ್ ಆಫ್ ಆಲ್, ಯಾರಿಗೂ ಶತ್ರು ಅಲ್ಲ ಅವನು. ಕುವೆಂಪು ತೋರಿಸಿದ ಹಿಂಗೆ ರಾಮನ್ನ ನಮ್ಗೆ. ಹಿತ ಸಖ, ಮಿತ ಮಾರ್ಗಿ, ಎಲ್ಲೋ ಅತಿರೇಕಗಳಿಂದ ವರ್ತಿಸೋನಲ್ಲ ಅವನು, ಮಿತ ಮಾರ್ಗಿ. ನಗುಮಗದ ಸಂಯಮಿ, ಕೃತಜ್ಞತಾ ಮೂರ್ತಿ, ಮೇಣ್ ಜ್ಞಾನಿ, ಸಜ್ಜನ ಪ್ರೇಮಿ, ಸೂಕ್ಷ್ಮಮತಿ, ಪಂಡಿತಂ ರಸದರ್ಶನಾಸ್ವಾದನಂ ಗೈವ ಸಹಜ ಕವಿ. ಈ ರೀತಿ ಉದಾತ್ತ ಚಿಂತನೆಗಳನ್ನ ಒಂದು ವ್ಯಕ್ತಿತ್ವದ ಮೇಲೆ ಆರೋಪ ಮಾಡಿ ಅವರು ಹೇಳಿದ್ರು, ನೋಡಪ್ಪ ಈ ವ್ಯಕ್ತಿತ್ವಗಳು ರಾಮ ಅಂತ. ಆದ್ರೆ ಇವತ್ತು ಆ ಚಿಂತನೆಗಳಿಗೆಲ್ಲದಕ್ಕೂ ಕೂಡ ತಿಲಾಂಜಲಿಯನ್ನಿಟ್ಟು ಬೇರೆ ಏನನ್ನೋ ತೋರಿಸುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಿದ್ದಾರೆ. ಏನ್ ರಾಮ ಅಂತಂದ್ರೆ ಇನ್ನೊಬ್ಬರನ್ನು ದ್ವೇಷ ಮಾಡೋದಕ್ಕೆ, ಕೂಗೋದಕ್ಕೆ ಒಂದು ಘೋಷಣೆ ಆಗಬಾರದು. ರಾಮ ನಮ್ಮೊಳಗಡೆ ಇರುವ ಕೆಡುಕನ್ನ ಕಳ್ಕೊಳ್ಳೋದಕ್ಕೆ ಒಂದಿರುವ ಒಂದು ಶಬ್ದ, ಒಂದು ಆದರ್ಶ ರಾಮ ಅಂತ ಗಾಂಧಿ ತೋರಿಸ್ಕೊಟ್ರು ನಮಗೆ. ಗಾಂಧಿ ತೋರಿಸಿದ ರಾಮ ಅದು. ಗಾಂಧಿಯಂತಹ ಗಾಂಧಿಗಿಂತಲೂ ಯಾರಾದರೂ ಹಿಂದೂ ಇರೋದಕ್ಕೆ ಸಾಧ್ಯನಾ? ಗಾಂಧಿಗಿಂತ ಹಿಂದೂ. ಜೈಲೊಳಗಡೆ ಇದ್ದ ಗಾಂಧಿ ಭಗವದ್ಗೀತೆಯ ಎಲ್ಲ ಅಧ್ಯಾಯಗಳಿಗೆ ಜೈಲೊಳಗಡೆ ಕೂತು ವ್ಯಾಖ್ಯಾನ ಬರೆದಂತ ಗಾಂಧಿನ ಹಿಂದೂ ವಿರೋಧಿ ಅಂತ ಕರೆದ್ರಲ್ರಿ. ತನ್ನೆದೆಗೆ ಗುಂಡು ಬಿದ್ದಾಗ ನೆಲಕ್ಕೆ ಬೀಳಬೇಕಾದ್ರೆ ಆ ಪುಣ್ಯಾತ್ಮನ ಬಾಯಲ್ಲಿ ಬಂದ ಕಡೆ ಮಾತು, ಹೇ ರಾಮ್. ಅವರಿಗಿಂತಲೂ ಹಿಂದೂ ಇರುವುದಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಧರ್ಮ ಅಂದ್ರೆ ಅದು ತೋರಿಕೆಯ ವಸ್ತು ಅಲ್ಲ. ಧರ್ಮ ಅಂತಂದ್ರೆ ಅದು ಸಮಾಜದಲ್ಲಿ ಮತ್ತೊಬ್ಬರನ್ನ ದ್ವೇಷ ಕಟ್ಟುವ ವಸ್ತು ಅಲ್ಲ. ಧರ್ಮ ಅಂದ್ರೆ ಅದು ಪ್ರೀತಿಸೋದನ್ನ ಕಲಿಸೋದು ಧರ್ಮ. ಎಲ್ಲ ಧರ್ಮಗಳ ಉದ್ದೇಶ ಏನಾಗಬೇಕಿತ್ತು ಅಂತಂದ್ರೆ ನಮ್ಮ ಹೃದಯದೊಳಗಡೆ ಅನಂತ ಶಾಂತಿಯನ್ನ ನೆಲೆಸುವಂತೆ ಮಾಡಬೇಕಿತ್ತು. ಧಾರ್ಮಿಕ ಹೇಗೆ ಕಾಣ್ಬೇಕು ನಮ್ಮ ಕಣ್ಣಿಗೆ? ಧಾರ್ಮಿಕ ಅತ್ಯಂತ ಶಾಂತ ಗಂಭೀರನಾಗಿ ಕಾಣಬೇಕು. ಅವನ ಹೃದಯದೊಳಗಡೆ ಶಾಂತಿ ನೆಲೆಸಿರ್ಬೇಕು. ಒಬ್ಬ ಧಾರ್ಮಿಕ ಅಂತ ಕರೆಸ್ಕೊಳ್ಬೇಕಾದ್ರೆ ಅವನು ಒಳಗಡೆ ಇರುವ ಶಾಂತಿ ಸಮಾಜದಲ್ಲಿ ಪಸರಿಸಬೇಕು. ಆದ್ರೆ ಇವತ್ತೇನಾಗ್ತಿದೆ ಅಂತಂದ್ರೆ ಯಾರೊಳಗಡೆ ಆಕ್ರೋಶ ಇದೆ ಅವರು ತಮ್ಮನ್ನು ಧಾರ್ಮಿಕರು ಅಂತ ಕರ್ಕೊಳ್ತಾ ಇದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸುವರು ಧಾರ್ಮಿಕ ಮುಖಂಡರು ಅಂತ ತೋರಿಸ್ಕೊತಿದ್ದಾರೆ. ಇದು ಅಸತ್ಯವಲ್ಲದೆ ಮತ್ತೇನು? ಉಪನಿಷತ್ತುಗಳ ಹಂತಕ್ಕೆ ಹೋದ್ರು ಕೂಡ ನಾನು ಅದೇ ಇವರು ಕೇಳ್ತಾ ಇದ್ದೆ ಲಕ್ಷ್ಮೀಶ್ ಗಬಲಡ್ಕರ್ಗೆ, ನಮ್ಮ ಉಪನಿಷತ್ತುಗಳು ಕೂಡ ಇದನ್ನೇ ಸಾರ್ಕೊಂಡು ಬಂದಿದ್ದಾವೆ. ನಾನು ಈ ಮಾತು ಯಾಕೆ ಹೇಳಿದೆ ಅಂದ್ರೆ ಆಗ್ಲೇ ವಾಸು ಸರ್ ಮಾತಾಡ್ಬೇಕಾದ್ರೆ ಒಂದು ಹೇಳ್ತಿದ್ರು, ನಾವು ಧಾರ್ಮಿಕರು, ನಿಜವಾದ ಧರ್ಮ ನಮಗ್ ಗೊತ್ತಿದೆ, ನಾವು ಮಾತನಾಡೋಕೆ ಹೊರಟಿರೋದೇ ನಿಜವಾದ. ಏನ್ ನಾವು ಮಾತನಾಡೋಕೆ ಹೊರಟಿರೋ ಧರ್ಮ? ಉಪನಿಷತ್ತುಗಳು ಸಾರದು ಏನು? ಅಯಂ ಬಂಧು ಅಯಂ ನೇತಿ ಗಣನಾಂ ಲಘುಚೇತಸಾಂ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಇವ್ನು ನನ್ನವನಲ್ಲ, ಇವನು ನನ್ನ ಜಾತಿಯವನು, ನನ್ನ ಧರ್ಮದವನು, ನನ್ನ ಭಾಷೆಯವನು, ನನ್ನ ದೇಶದವನು. ಇವನು ನನ್ನ ದೇಶದವನಲ್ಲ, ನನ್ನ ಭಾಷೆಯವನಲ್ಲ, ನನ್ನ ಜಾತಿಯವನಲ್ಲ. ಅದಕ್ಕೋಸ್ಕರ ಅವನನ್ನು ಒಡಿ, ಅವನನ್ನು ತುಳಿ, ಅವನನ್ನು ಹೊರಗಾಕು, ಅವನ ಹತ್ರ ಗುರುತಿನ ಪತ್ರ ಕೇಳು, ಚೀಟಿ ಕೇಳು, ಅವನಿಗೆ ಅವಕಾಶಗಳನ್ನು ಕೊಡಬೇಡ ಬೆಳೆಯೋದಕ್ಕೆ. ಈ ಭೇದ ಭಾವ ಏನಿದೆ, ಅವನು ಹೇಳಿದ ಉಪನಿಷತ್ತಿನ ಋಷಿ ಅದು ಲಘು ಚೇತಸಾಂ, ಅಲ್ಪ ಬುದ್ಧಿಯವ್ರಿಗೆ ಯೋಚನೆ ಮಾಡೋ ರೀತಿ ಅದು. ಹಾಗಾದ್ರೆ ಉಪನಿಷತ್ಕಾರ ಏನು ಹೇಳ್ದ? ಅವನು ಬಹಳ ಸ್ಪಷ್ಟವಾಗಿ ಹೇಳ್ದ, ಏನು ಅಂತಂದ್ರೆ ಯಾರು ಇಡೀ ಮನುಕುಲವೇ ನನ್ನ ಬಂಧು ಅಂತ ಭಾವಿಸ್ತಾನೋ ಅವನು ಮಾತ್ರ ನಿಜವಾಗಿಯೂ ಸತ್ಯವನ್ನು ಅರ್ಥವನು ಅಂತ ಪ್ರತಿಪಾದಿಸಿದ. ಸೊ ಹೀಗಾಗಿ ವಸುದೈವ ಕುಟುಂಬಕಂ ಅನ್ನುವ ಕರೆಯನ್ನು ಕೊಟ್ಟ. ಹೀಗೆ ನಾವು ಉಪನಿಷತ್ತು ತೋರಿಸಿದ ಧರ್ಮದ ಹಾದಿಯಲ್ಲಿ ನಡೆಯುವ ಧಾರ್ಮಿಕರು. ಹೀಗೆ ಕುವೆಂಪು, ಬಸವಣ್ಣ, ಗಾಂಧಿ, ಕನಕದಾಸ ಪ್ರಶ್ನೆ ಮಾಡದೆ ಹೋದ್ರೆ ಧರ್ಮಕ್ಕೇನಾದ್ರೂ ಅರ್ಥವಿದೆಯೇ? ಬಹುಶಃ ಮುಕುಂದರಾಜ್ ಸರ್ ಅದ್ರ ಬಗ್ಗೆ ಬಹಳ ಚಂದ ಮಾತನಾಡಿಯಾರು. ಪ್ರಶ್ನೆ ಮಾಡದೆ ಹೋದ್ರೆ ಧರ್ಮಕ್ಕೇನಾದ್ರು. ಕನಕದಾಸ, ಯಾಕೆ ಕನಕದಾಸ ಅಂತಂದ್ರೆ ಅವತ್ತನ್ನ ಪ್ರಶ್ನೆ ಕೇಳಿದ್ರು, ತುಂಗಾ ನದಿ ತೀರದಲ್ಲಿ ಯಾರೋ ಒಬ್ಬ ತಿಥಿಮತಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮಪ್ಪ ನರಕಕ್ಕೆ ಹೋಗ್ತಾನೆ ಅಂದ. ತಿಥಿಮತಿ ಮಾಡೋದಕ್ಕೆ ಕಾಸಿಲ್ಲ ಸ್ವಾಮಿ ನನ್ನ ಹತ್ರ, ಏನ್ ಮಾಡ್ಲಿ ಅಂತ ಗೋಳಿಡ್ತಿದ್ದ. ಕನಕದಾಸರು ಬಂದು ಅವನು ಗೋಳಾಡ್ತಿರೋನ್ನ, ಶೋಷಣೆ ಮಾಡ್ತಿರೋಂಥವನ್ನ ತಡೆದು ನಿಲ್ಲಿಸಿ ಅವನು ಹೇಳೋದಕ್ಕೆ ಶುರು ಮಾಡ್ತಾನೆ. ತಿಥಿಮತಿ ಮಾಡಿದ್ರೆ ನಿಮ್ಮಪ್ಪ ನರಕಕ್ಕೆ ಹೋಗ್ತಾನೆ, ನಿನಗೆ ಕೇಳಿ ಬರುತ್ತೆ ಅಂತ ಅವ್ನು ಹೇಳ್ತಿದ್ದಾನ. ಅವನಿಗೆ ಗೊತ್ತಿದೆಯಾ ಅದು? ಇದಾವ ಧರ್ಮವೋ? ಪ್ರಶ್ನೆ ಕೇಳಿದ್ರು, ಇದ್ಯಾವ ಧರ್ಮ? ನಾವು ಪ್ರಶ್ನಿಸಬೇಕು. ಕನಕದಾಸ ಕೇಳಿದ್ದನ್ನೇ, ಇದ್ಯಾವ ಧರ್ಮವೋ, ಇದು ಆವ ಕರ್ಮವೋ, ಆವ ಧರ್ಮವೆಂದು ನಾನರಿಯೇ ಹಾರುವನಿವನು ಬಲ್ಲನೆ. ಸತ್ತವನು ಎತ್ತ ಹೋದ, ಸತ್ತವನು ತನ್ನ ಜನ್ಮಕ್ಕೆ ಹೋದ, ಸತ್ತವನು ಉಣ್ಣುವನೆಂದು ನಿತ್ಯಪಿಂಡ ವಿಕ್ಕುತ್ತೀರಿ. ಎಳ್ಳು ದರ್ಬೆ ಕೈಲಿ ಹಿಡಿದು ಪಿತರ ತೃಪ್ತಿ ಪಡಿಸ್ತೀರಿ. ಎಳ್ಳು ಮೀನು ನುಂಗಿ ಹೋಯ್ತು, ದರ್ಬೆ ನೀರಳು ಹರಿದು ಹೋಯ್ತು. ಮಂತ್ರಾಕ್ಷತೆ ಕೈಲಿ ಹಿಡಿದು ಮೋಕ್ಷವನ್ನ ಹಾರೈಸ್ತೀರಿ. ಮಂತ್ರವೆಲ್ಲೋ, ಅಕ್ಷತೆಯಲ್ಲೋ, ಮೋಕ್ಷವೆಲ್ಲೋ, ಮರ್ತ್ಯವೆಲ್ಲೋ. ಹೇಳುವವನು ಅವಿವೇಕಿ, ಕೇಳುವವನು ಅಜ್ಞಾನಿ.
ಹೇಳುವ ಕೇಳುವ ಇಬ್ಬರ ಸೊಲ್ಲ ಆದಿಕೇಶವ ಮೂರ್ತಿ ತಾನೊಬ್ಬನೇ ಬಲ್ಲ ಅಂತ ಸವಾಲ್ ಹಾಕಿ ನಿಂತ್ಕೊಂಡಲ್ಲ ಕನಕದಾಸ. ಅವನು ತೋರಿಸಿದ ಧರ್ಮದ ಮಾರ್ಗ ನಮ್ದಾಗಬೇಕು. ನಾವು ಈ ಧರ್ಮದ ಮೇಲೆ ನಂಬಿಕೆ ಇಟ್ಟವರು. ಬಹುಶಃ ನನ್ನ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಅವರು ಧರ್ಮ ಅಂದಿದ್ದಕ್ಕೆ ನಾವೇ ಧರ್ಮ, ನಮಗೆ ಧರ್ಮ ಗೊತ್ತಿದೆ, ನಾವು ಧರ್ಮದ ಹಾದಿಯಲ್ಲಿರುವವರು. ದ್ವೇಷ ಮಾಡೋದು ಧರ್ಮ ಅಲ್ಲ, ಅದನ್ನು ದ್ವೇಷ ಮಾಡೋದನ್ನು ಕಲಿಸುವ ಸಂಘಟನೆ ಧಾರ್ಮಿಕ ಸಂಘಟನೆ ಅಲ್ಲ ಅನ್ನೋ ಸ್ಪಷ್ಟತೆಯೊಂದಿಗೆ ವಾಸು ಸರ್ ಮಾತಾಡಿದ್ದಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಯಾವುದದು ಉಪನಿಷತ್ತುಗಳ ಚಿಂತನೆಗಳೆಲ್ಲವೂ ಕೂಡ ಈ ಏಕತೆಯ ಬಗ್ಗೆ ಆಗಿತ್ತು. ಇವರು ಹೇಳ್ತಿರುವ ಏಕತೆ ಅಲ್ಲ ಅದು. ಎಲ್ಲರೂ ಒಂದು ಬಣ್ಣದ ಬಟ್ಟೆ ಹಾಕೊಳ್ಳೋದು, ಎಲ್ಲರೂ ಒಬ್ಬ ಲೀಡ್ರಿಗೆ ತಲೆಬಾಗಿ ಶರಣ ಆಗೋದು, ಆ ಏಕತೆ ಅಲ್ಲ. ನಾವು ವಿಭಿನ್ನವಾಗಿ ಕಂಡರೂ ಕೂಡ ನಾವೆಲ್ಲ ಏಕವಾಗಿದ್ದೇವೆ ಅನ್ನುವಂಥ ಒಂದು ಸ್ಪಷ್ಟತೆಯ ಏಕತೆ ಅದಾಗಿತ್ತು. ಹೀಗಾಗಿ ಆ ಏಕತೆಯ ಸ್ಪಷ್ಟತೆಯ ಅರಿವಿನ ಜೊತೆಗೆ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕಬೇಕು ಅನ್ನೋದರ ಚಿಂತನೆ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಶೃಣ್ವಂತ ವಿಶ್ವೇ ಅಮೃತಸ್ಯ ಪುತ್ರಾಹ ಆಯೇ ಧಾಮಾನಿ ದಿವ್ಯಾನಿ ತಸ್ತು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವ ಅತಿಮೃತ್ಯುಮೇತಿ ಅಂತ ಆ ಋಷಿಗಳು ಸಾರಿದ್ರಲ್ಲ, ಆ ಋಷಿಗಳು ಸಾರಿದಂಥ ನಿಜವಾದ ಆಧ್ಯಾತ್ಮಿಕ ಅರಿವಿನೊಂದಿಗೆ ನಾವೆಲ್ಲ ನಾವೆಲ್ಲ ಒಂದೇ, ನಾವು ಬೇರೆ ಅಲ್ಲ. ನಿಮ್ಮನ್ನು ಒಡೆದು ನಾನು ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಈ ಸ್ಪಷ್ಟತೆಯೊಂದಿಗೆ ಅರಳಿದಂಥ ಧರ್ಮದ ಬಗ್ಗೆ ಗಾಂಧಿ ಮಾತಾಡಿದ್ದು, ಈ ಸ್ಪಷ್ಟತೆಯೊಂದಿಗೆ ಅರಳಿದಂಥ ಧರ್ಮದ ಬಗ್ಗೆ ಕುವೆಂಪು ಅವರು ಮಾತನಾಡಿದರು, ಈ ಸ್ಪಷ್ಟತೆಯೊಂದಿಗೆ ಅರಳಿದ ಧರ್ಮದ ಬಗ್ಗೆ ಕನಕದಾಸರು ಮಾತನಾಡಿದರು, ಈ ಸ್ಪಷ್ಟತೆಯೊಂದಿಗೆ ಅರಳಿದಂಥ ಧರ್ಮದ ಬಗ್ಗೆ ನಮ್ಮ ಎಲ್ಲ ದಾರ್ಶನಿಕರು ಮಾತನಾಡಿದರು, ಸೂಫಿಗಳು ಮಾತನಾಡಿದರು, ಶರಣರು ಮಾತನಾಡಿದರು, ನಾರಾಯಣ ಗುರುಗಳು ಮಾತನಾಡಿದರು. ಅದೇ ಧರ್ಮವನ್ನು ಅರಿತು ಆ ಧರ್ಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಬಿಟ್ಟರೆ, ನಮ್ಮನ್ನು ನೀವು ಮತ್ತೊಂದು ಅಂತ ಚಿತ್ರಿಸುವ ಪ್ರಯತ್ನ ಏನು ಮಾಡ್ತಿದ್ದೀರಿ? ನಿಮ್ಮದು ಅಧರ್ಮ, ನಮ್ಮದೇ ನಿಜವಾದ ಧರ್ಮ. ಒಂದು ಆಧ್ಯಾತ್ಮಿಕ ಅರಿವಿನೊಂದಿಗೆ ಮಾತ್ರ ಅದರ ಸ್ಪಷ್ಟತೆ ಇದ್ದರೆ ಮಾತ್ರ ಇಂಥದ್ದೊಂದು ದ್ವೇಷ ಅಸೂಯೆಗಳ ಸಂಘಟನೆಯಿಂದ ಹೊರಗಡೆ ಬಂದು ಒಂದು ಪ್ರೀತಿ ಮಾಡುವ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಅಂತ ಅವ್ರೇನು ಹೇಳಿದ್ರು. ಆ ಅರಿವು ನಮಗೆ ಬಂದಿದ್ದರಿಂದಲೇ ನಾವು ಹೊರಗೆ ಬರೋದಕ್ಕೆ ಸಾಧ್ಯ ಆಯಿತು ಸರ್. ಥ್ಯಾಂಕ್ ಯು. ನನಗಿವತ್ತು ಬಹಳ ಸಂತೋಷ. 1982ರಿಂದ 84ರಲ್ಲಿ ನಾನು MG ಹೆಗಡೆ ಇಲ್ಲೇ ಬೆಂಗಳೂರಿನ ಕಾಟನ್ ಪೇಟೆಯಲ್ಲಿ ABVP ಆಫೀಸಲ್ಲಿ ಯಾವಾಗಲೂ ಸಿಗ್ತಾ ಇತ್ತು. ಅದಕ್ಕಿಂತ ಹಿಂದೆ 1979ರಿಂದ 82ರವರೆಗೆ ತುಮಕೂರಿನಲ್ಲಿ ನಮ್ಮ ಚೌಡಯ್ಯನವರು, ನಾನು ABVPಯ ತುಮಕೂರು ಜಿಲ್ಲಾ ಕಾರ್ಯದರ್ಶಿಯಾಗಿದ್ದೆ, ಚೌಡಯ್ಯನವರು ಸಂಘಟನಾ ಕಾರ್ಯದರ್ಶಿಯಾಗಿದ್ದರು. ಇವರಿಬ್ಬರನ್ನೂ ಇಲ್ಲಿ ನೋಡ್ತಾ ಇರೋದಿದೆಯಲ್ಲ, ಇದು ಬಹಳ ಸಂತೋಷ ತಂದಿದೆ. ಇಲ್ಲಿ ವೇದಿಕೆ ಮೇಲಿರುವ ಎಲ್ಲರೂ ಕೂಡ RSSನ ಅನೇಕ ಸಂಗತಿಗಳನ್ನು ಹೇಳಿದ್ರು. ನಾವು ಯಾಕೆ ಓದೋ, ಯಾಕೆ ಬಂದೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ, ಯಾಕೆ ಓದೋ ಅನ್ನೋದು ಗೊತ್ತಿರಲ್ಲ. ಏನೋ ಹುಡುಗ ಚಿಕ್ಕ ವಯಸ್ಸಿನಲ್ಲಿ ಹೈಸ್ಕೂಲು PUC ಇಂಥದ್ದನ್ನು ಓದೋವಂಥ ಕಾಲದೊಳಗಡೆ ಬುದ್ಧಿ ಬಲಿದಲೇ ಇಲ್ಲದೇ ಇರೋ ಕಾಲದಲ್ಲಿ ಅಲ್ಲಿ ಹೊರಟೋಗ್ತೀವಿ. ಯಾವುದೋ ಆಕರ್ಷಣೆ ಇರುತ್ತಲ್ಲ, ಆಟ ಆಡೋದೋ ಹಾಡು ಹೇಳೋದೋ ಏನೋ ಎಲ್ಲ ಹೇಳಿದರು. ಆ ಥರದ ಒಂದು ಆಕರ್ಷಣೆಯ ಕಾರಣಕ್ಕಾಗಿ ಹೋಗ್ತೀವಿ. ಇನ್ನೊಂದೇನು ಅಂತಂದರೆ, ಮನುಷ್ಯ ಯಾವಾಗಲೂ ಸಂಘಜೀವಿ. 4 ಜನರ ಜೊತೆಲಿದ್ದರೆ ನಾನು ಒಂದು ಸ್ವಲ್ಪ ಮೀಸೆ ತಿರುಗಬಹುದಲ್ಲ ಅನ್ನೋ ಆಸೆ ಇರುತ್ತೆ ಮನುಷ್ಯನಿಗೆ. ಹಾಗಾಗಿ 4 ಜನ ಗುಂಪು ಸೇರಿದ ಕಡೆಗೆ ನಾವು ಹೋಗ್ತಾ ಇರ್ತೀವಿ. ಇದು ಸಂಘದ ಶಾಖೆಗಳಿಗೆ ಪ್ರವೇಶ ಪಡೆಯುವ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಉಂಟಾಗಬಹುದಾದಂಥ ಒಂದು ಭಾವನೆ. ಅವರು ಆ ಕಾರಣಕ್ಕಾಗಿ ಹೋಗಿರ್ತಾರೆ. ಆದರೆ ವಾಪಸ್ ಬರೋದಿದೆಯಲ್ಲ, ಅದು ಬಹಳ ಕಷ್ಟ. ಒಂದು ಸರಿ ಆ ಸಂಘದ ವಿಚಾರಗಳ ನಶೆ ಏರ್ತು ಅಂತಂದರೆ ಅದರಿಂದ ಮುಕ್ತಿ ಪಡೆಯೋದು ಬಹಳ ಕಷ್ಟ ಇದೆ. ಹಾಗಾಗಿ ಹೋಗೋದಕ್ಕೆ ಮೊದಲೇ ನಮ್ಮ ತಂದೆ ತಾಯಿಂದಿರು ತಮ್ಮ ಮಕ್ಕಳೇನಾದರೂ ಹೋಗ್ತಾ ಇದ್ದಾರೆ ಅಂತಂದರೆ ಅದ್ರ ಬಗ್ಗೆ ತಂದೆ ತಾಯಿಂದಿರು ಯೋಚನೆ ಮಾಡಬೇಕು, ಮಕ್ಕಳನ್ನ ಕಳಿಸೋದು ಬೇಡ ಅಂಥೇಳಿ. ನಾನು ವಾಪಸ್ ಬರೋದಕ್ಕೆ ಏನು ಕಾರಣ ಅನ್ನೋಂಥದ್ದನ್ನು ಸಾಕಷ್ಟು ಸಲ ಹೇಳಿದ್ದೀನಿ. ಪಾಪ ಸಂಘದವ್ರು ಯಾರು ಏನು ಇವ್ರಿಗೆಲ್ಲ ಕೊಟ್ಟಂಗೆ ನನಗೇನು ತೊಂದರೆ ಕೊಟ್ಟಿಲ್ಲ. ಆಮೇಲೆ ಯಾವುದೂ ಕೇಸ್ಗಳು ನನ್ನ ಮೇಲೆ ಇರಲಿಲ್ಲ. ಆಮೇಲೆ ನಾನೇನಾದರೂ ಬಯಸಿದ್ರೆ ಬೇಕಾದ್ರೆ MLC ಮಾಡೋರು, ಸಾಹಿತ್ಯ ಅಕಾಡೆಮಿಗೋ ಮತ್ತೊಂದಕ್ಕೋ ಅಧ್ಯಕ್ಷನ ಮಾಡೋರು ಎಲ್ಲ ಮಾಡೋರು. ಅದೆಲ್ಲ ಮೊನ್ನೆ 2-3 ವರ್ಷದಿಂದ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀವಿ ಅಂತಲೂ ಹೇಳಿದ್ರು. ನೀವೇನಾದ್ರು ಅನೌನ್ಸ್ ಮಾಡಿದ್ರೆ ನಾನು ಅದನ್ನು ನಿರಾಕರಿಸಿ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅವ್ರು ಬೇಡ ಹೋಗಲಿ ಬಿಡು ನಿನ್ನ ಹಣೆ ಬರ ಅಂತ ಬಿಟ್ಟರು. ಹಾಗಾಗಿ ನನಗೆ ಆ ಥರದ ಥ್ರೆಟ್ ಏನೂ ಇರಲಿಲ್ಲ. ಯಾಕೆ ಬಂದೆ ಹೊರಗಡೆ ಅಂತಂದರೆ, ನಾನು ಕನ್ನಡ ಸಾಹಿತ್ಯ ಓದಿದೆ. ನಮ್ಮ ಗುರುಗಳು ಕೀರಂ ನಾಗರಾಜ್ ಅವರು
ನನಗೆ ಕನ್ನಡ ಸಾಹಿತ್ಯದ ಪಠ್ಯಗಳು ಟೆಕ್ಸ್ಟ್ ಏನಿತ್ತು ಪಂಪನಿಂದ ಮೊದಲುಗೊಂಡು ಯಾವುದು ದೇವರು ಧರ್ಮ ಸಂಪ್ರದಾಯ ಈ ಥರದ ಅಸಮಾನತೆಗಳು ಇದ್ರ ವಿರುದ್ಧ ನಮ್ಮ ಕನ್ನಡ ಕವಿಗಳು ಏನೇನು ಬರೆದಿದ್ದಾರೋ ಅದನ್ನು ಎಲ್ಲ ಕಡೆ ನನ್ನನ್ನು ಜೊತೆಗೆ ಹಾಕೊಂಡು ಹೋಗೋರು 24 ಗಂಟೆ ನಾನು ಶಿಷ್ಯ ಅವರಿಗೆ. ಅವ್ರು ಎಲ್ಲೋದ್ರೂ ಅವ್ರ ಹಿಂದೆ ಹೋಗ್ತಲೇ ಇರ್ತಾ ಇದ್ದೆ. ಅಷ್ಟು ಕುತೂಹಲವನ್ನು ನನಗೆ ಕನ್ನಡ ಸಾಹಿತ್ಯದಲ್ಲಿ ಅವರು ಸೃಷ್ಟಿ ಮಾಡಿದರು. ಅದನ್ನೆಲ್ಲ ಓದಿದ ಮೇಲೆ ಗೊತ್ತಾಯಿತು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ನನಗೇ ಅರಿವಾದಾಗ ಬೇರೆ ಯಾರು ಹೇಳಿದರೂ ಬರ್ತಾ ಇರಲಿಲ್ಲ. ಆವಾಗ ನಾನು ಯೂನಿವರ್ಸಿಟಿಯಲ್ಲಿ ಕನ್ನಡ MA ಓದಬೇಕಾದ್ರೆ ಎಂಥೆಂಥವ್ರಲ್ಲಿದ್ದರು ಅಂತಂದರೆ GH ಶಿವರುದ್ರಪ್ಪನವರು, ಚಿದಾನಂದ ಮೂರ್ತಿಯವರು, ಚಂದ್ರಶೇಖರ್ ಕಂಬಾರ, DR ನಾಗರಾಜು, ಬರಗೂರು ರಾಮಚಂದ್ರಪ್ಪ, ಕಾಳೇಗೌಡ ನಾಗವಾರ, ಸಿದ್ಧಲಿಂಗಯ್ಯ, C ವೀರಣ್ಣ, ಹೀಗೆ ಕರ್ನಾಟಕದ ಭಾಳ ದೊಡ್ಡ ವಿದ್ವಾಂಸರೆಲ್ಲ ಅಲ್ಲಿ ನನಗೆ ಮೇಷ್ಟ್ರಾಗಿದ್ದರು. ಅವರೆಲ್ಲ ಹೇಳೋರು ನೀನು ತಪ್ಪು ಮಾಡ್ತಿದ್ದೀಯ ಅಂದರೆ ನಾನು ಅವ್ರ ಮೇಲೆ ವಾದ. ಇವತ್ತಿಗೂ ಕೂಡ ನೀವು ಗಮನಿಸಬೇಕಾದ್ರೆ ಯಾವುದಾದ್ರೂ ಸಂಘ ಪರಿವಾರದ ಹುಡುಗನ ಜೊತೆಯಲ್ಲಿ ನೀವು ಚರ್ಚೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನೀವೇನೋ ಹೇಳ್ತೀರಿ, ಅವನು ಅದಕ್ಕೆ ಇನ್ನೇನೋ ಒಂದು ಅಡ್ಡೇಟ್ಕೊಂಡು ಗುಡ್ಡೇಟು ಅನ್ನಂಗೆ ಹೊಡಿತಾ ಇರ್ತಾನೆ ಹೊರತು ನಿಮ್ಮ ಮಾತನ್ನು ಒಪ್ಪೋದೇ ಇಲ್ಲ. ಆ ಥರನೇ ಇದ್ದಿದ್ದು ನಾನುವ. ಯಾವಾಗ ಕೀರಮ್ಮ ಏನು ಮಾಡಿದ್ರು, ಈತನಿಗೆ ಹೀಗೆ ಹೇಳಿದ್ರಾಗಲ್ಲ, ಬೇರೆ ರೀತಿಯಲ್ಲಿ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ನನಗೆ ಓದ್ಸೋಕ್ಕೆ ಶುರು ಮಾಡಿದ್ರು. ಆವಾಗ ನನಗೆ ಅರ್ಥ ಆಯಿತು, ಕನ್ನಡ ಪರಂಪರೆ ಅತ್ಯಂತ ಶ್ರೇಷ್ಠವಾದ ಪರಂಪರೆ. ಜಾಗೃತ ಕರ್ನಾಟಕ ಇವತ್ತು ಏನನ್ನು ನಿರೂಪಿಸಕ್ಕೆ ಹೊರಟಿದೆ ಅಂತಂದರೆ, ಕನ್ನಡಿಗರಾದವರು ನಾವು ಯಾವ ದಾರಿಯಲ್ಲಿ ನಡಿಬೇಕಾಗಿದೆ, ಯಾವ ದಾರಿಯನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ ಅಂಥೇಳಿ. ಆಮೇಲೆ ಇನ್ನೊಂದು MG ಹೆಗಡೆ ಮಾತಾಡಬೇಕಾದ್ರೆ, ಲಕ್ಷ್ಮೀಶ ಮಾತಾಡಬೇಕಾದ್ರೆ ಏನೋ ಹೇಳಿದ್ರು, ಏನು ಅಂತಂದರೆ ನಾವು ಯಾರಾದರೂ ಹಿಂದೂ ಧರ್ಮದ ಹಂಗೆ ಹಿಂಗೆ ಅಂತ ಬೈದರೆ ಅವ್ರು ಏನು ಮಾಡ್ತಾರೆ ಅಂತ, ನೀನು ಯಾಕೆ ಸಾಬ್ರ ವಿರುದ್ಧ ಮಾತಾಡಲ್ಲ, ಕ್ರಿಶ್ಚಿಯನ್ರ ವಿರುದ್ಧ ಮಾತಾಡಲ್ಲ, ನನಗೂ ಇವ್ರಿಗೇನೋ ಸಾಬ್ರ ವಿರುದ್ಧ ಕ್ರಿಶ್ಚಿಯನ್ರ ವಿರುದ್ಧ ಮಾತಾಡಲ್ಲ ಅಂತ ಕೇಳ್ತಾರೆ. ಆದರೆ ನಮ್ಮಂಥ ಲೇಖಕರನ್ನ ಏನಂತ ಕೇಳ್ತಾರೆ ಅಂದರೆ, ನೀವ್ಯಾಕೆ ಮುಸಲ್ಮಾನರ ವಿರುದ್ಧ ಬರೆಯಲ್ಲ, ಕ್ರಿಶ್ಚಿಯನ್ಸ್ ವಿರುದ್ಧ ಬರೆಯಲ್ಲ ಅಂತ ಹೇಳಿ ನಮ್ಮನ್ನು ಕೇಳ್ತಾರೆ. ಆದರೆ ಕನ್ನಡದ ಪರಂಪರೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ಕನ್ನಡ ಸಾಹಿತ್ಯವನ್ನು ಸರಿಯಾಗಿ ಓದ್ಕೊಂಡ್ರೆ ಗೊತ್ತಾಗುತ್ತೆ. ನೋಡಿ, ಪಂಪ ಜೈನ ಆಗಿದ್ದ, ಅವನು ಜೈನ ಧರ್ಮದ ವಿರುದ್ಧ ಮಾತಾಡ್ತಾನೆ. ಅವನು ಜೈನ ಧರ್ಮದ ಹೆಗ್ಗಳಿಕೆಯನ್ನು ವಿಸ್ತರಿಸಿ ಹೇಳ್ತೀನಿ ಅಂತಲೇ ಆದಿಪುರಾಣ ಬರೀತಾನೆ. ಅದೇ ಆದಿಪುರಾಣದಲ್ಲಿ ಜೈನ ಧರ್ಮದ ಸನ್ಯಾಸಿಗಳನ್ನು ಕುರಿತು ಮಾತಾಡ್ತಾನೆ. ಇದನ್ನು ನಾನು ಸಾಕಷ್ಟು ಕಡೆ ಹೇಳಿರೋದ್ರಿಂದ ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ನೋಡಿ, ಬಸವಣ್ಣ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಕುಮಾರವ್ಯಾಸ ಇರ್ಬೋದು, ಇವರೆಲ್ಲ ಬ್ರಾಹ್ಮಣರು. ಇವರು ಬ್ರಾಹ್ಮಣ ಧರ್ಮದ ವಿರುದ್ಧವೇ ಬರೀತಾರೆ. ಆಮೇಲೆ ನಮ್ಮ ಕಾಲದಲ್ಲಿ ಮಹಾಕವಿ ಕುವೆಂಪು ಒಕ್ಕಲಿಗ ಧರ್ಮದ ವಿರುದ್ಧ ಮಾತಾಡ್ತಾರೆ. ಲಂಕೇಶು ಲಿಂಗಾಯತರ ವಿರುದ್ಧ ಬರೀತಾರೆ. ಆಯಿತಾ? ಇಷ್ಟೆಲ್ಲ ಆದಮೇಲೆ ಇವರು ಏನು ಹೇಳ್ತಾರೆ, ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಜೈನರು ಇವರೆಲ್ಲ ಹಿಂದೂಗಳೇ, ನಿಮಗೆ ತಾಕತ್ತಿದ್ರೆ ಸಾಬ್ರ ವಿರುದ್ಧ ಮಾತಾಡಿ ಅಂತಾರೆ. ನೀವು ಅವ್ರಿಗೆ ಹೇಳಬೇಕು, ಸಾರಾ ಬುಬ್ಕರು, ಬಾನು ಮಷ್ತಾಕು ಇಂಥವ್ರು ಬರೆದಿರೋದನ್ನ ಓದಿ. ಅಬ್ದುಲ್ ರಶೀದು, ರಂಜಾನ್ ದರ್ಗಾ, ನಿಸಾರ್ ಅಹಮ್ಮದ್ದು ಇವರು ಬರೆದಿರುವ ಕೃತಿಗಳಲ್ಲಿ ಸ್ಪಷ್ಟವಾಗಿ ಇಸ್ಲಾಮಿನ ದುಷ್ಟತನಗಳನ್ನು ಚಿತ್ರಿಸಲಾಗಿದೆ. ಸಾರಾ ಬೂಬ್ಕರ್ ಅವರ ಕಥೆಗಳಲ್ಲಿ ಈ ಮಸೀದಿಗಳಲ್ಲಿರುವಂಥ ಈ ಮೌಲ್ವಿಗಳು ಇವರೆಲ್ಲ ಇದ್ದಾರಲ್ಲ, ಹೆಣ್ಣು ಮಕ್ಕಳನ್ನು ಹೇಗೆ ಶೋಷಣೆ ಮಾಡ್ತಾರೆ ಅಂತ ಹೇಳಿ ಬರೀತಾರೆ. ಕ್ರಿಶ್ಚಿಯನ್ರ ವಿರುದ್ಧ ಮಾತಾಡಿ ಅಂತ. ನನಗೆ ಕ್ರಿಶ್ಚಿಯನ್ರ ವಿರುದ್ಧ ಆಗಲಿ ಮುಸಲ್ಮಾನರ ವಿರುದ್ಧ ಆಗಲಿ ಮಾತಾಡೋದಕ್ಕೆ ನನಗೆ ಏನು ಗೊತ್ತು? ನಾನು ಯಾವತ್ತಾದರೂ ಅವ್ರ ಮನೇಲಿ ಹೋಗಿ ಅವರ ಎಲ್ಲ ಕಷ್ಟ ಸುಖ ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದೀನಿ, ಅಥವಾ ಅಲ್ಲಿ ಹುಟ್ಟಿ ಬೆಳೆದಿದ್ದೀನ, ಅಲ್ಲಿ ಏನೂ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲದಲೇ ಇರೋರನ್ನ ಮಾತಾಡಿ ಅನ್ನೋ ಬದಲಿಗೆ ಅಲ್ಲೇ ಹುಟ್ಟಿ ಬೆಳೆದವರು ಇದ್ದಾರಲ್ಲ, ಅವರ ಅನುಭವಗಳನ್ನು ನಾವು ಗಮನಿಸಬೇಕು. ನಾಟ್ ಡಿಸೋಜಾ ಅವರ ಕತೆ ಕಾದಂಬರಿಗಳನ್ನು ಓದಿದರೆ ಕ್ರೈಸ್ತ ಧರ್ಮದ ವಿರುದ್ಧ ಕ್ರಿಶ್ಚಿಯನ್ ಪಾದ್ರಿಗಳನ್ನು ಎಷ್ಟು ಕೆಟ್ಟದಾಗಿ ಚಿತ್ರಿಸ್ತಾರೆ ಅಂತಂದರೆ, ಅವರಂಥ ಹಲಾಲ್ಕೋರರು ಯಾರೂ ಇಲ್ವೇನೋ ಜಗತ್ತಿನಲ್ಲಿ ಅಂತೇಳಿ ಓದುಗರ ಮನಸ್ಸಿಗೆ ಬರುತ್ತೆ. ಓದಲ್ಲ ನೀವು, ಡಿಸೋಜಾ ಕತೆ ಕಾದಂಬರಿ ಓದಲ್ಲ, ಸಾರಾ ಬೂಬ್ಕರ್ನ ಓದಲ್ಲ, ಅನಂತಮೂರ್ತಿ ಓದಲ್ಲ, ತೇಜಸ್ವಿ ಓದಲ್ಲ, ಕುವೆಂಪು ಓದಲ್ಲ, ಪಂಪನ್ನು ಓದಲ್ಲ, ಕುಮಾರವ್ಯಾಸನ ಓದಲ್ಲ. ಇನ್ನು ಕುವೆಂಪುನೇ ಓದಲ್ಲ ಅಂದಮೇಲೆ ಕುಮಾರವ್ಯಾಸ ಪಂಪ ಹೆಂಗೆ ಅರ್ಥ ಆಗ್ತಾನೆ? ಸೊ ಹಾಗಾಗಿ ಏನೂ ಓದ್ದಲೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದರೆ ಅದು ಕಷ್ಟ ಆಗುತ್ತೆ. ಅಂಥ ಒಂದು ಸ್ಥಿತಿಗೆ ನಮ್ಮ ಹುಡುಗರನ್ನ ತಳ್ಳಲಾಗಿದೆಯಲ್ಲ, ಇದು ಬಹಳ ವಿದ್ರೋಹದ ಕೆಲಸ. ಅವರು ನೋಡಿ, ಇಲ್ಲಿ ಅನೇಕ ಜನ ಬ್ರಾಹ್ಮಣ ಮಿತ್ರರು ಇಲ್ಲೆಲ್ಲ ಇದ್ದಾರೆ. ಸಂಘದಿಂದ ಹೊರಬಂದ ನಮ್ಮ MG ಹೆಗಡೆ, ಲಕ್ಷ್ಮೀಶ್ ಇವರೆಲ್ಲರೂ ಕೂಡ ಬ್ರಾಹ್ಮಣರೇ. ಒಂದು ಅರ್ಥ ಮಾಡ್ಕೊಳ್ಳಿ, ಸಂಘದ ನಿಜವಾದ ಉದ್ದೇಶ ಯಾವುದು ಅಂಥೇಳಿ. ನಿಜವಾದ ಉದ್ದೇಶ ಯಾವುದು ಅದನ್ನು ಹೇಗೆ ಅವರು ಈಗಾಗಲೇ ಬರೀ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತ ಹೇಳುವ ಮಾತುಗಳಿದಲ್ಲ, ಅದಲ್ಲ, ಅದಕ್ಕಿಂತಲೂ ಗಂಭೀರವಾದ ಸಂಕೇತಗಳಲ್ಲಿದ್ದಾವೆ. ನಾನು ಬರೆದು ಇದ್ದೀನಿ ಅದನ್ನು ನೋಡಿ. MG ಹೆಗಡೆಗೆ ನೆನಪಿರಬೇಕು,
92ನೇ ಇಸ್ವಿಯಲ್ಲಿ ಬಾಬರಿ ಮಸೀದಿಯನ್ನು ಬೀಳಿಸಿದ ಮೇಲೆ ರಾಮನ ಉಗ್ರವಾದಂಥ ಆ ಚಿತ್ರವನ್ನು ಬ್ಯಾಕ್ ಡ್ರಾಪ್ ಆಗಿ ವಿಶ್ವ ಹಿಂದೂ ಪರಿಷತ್ತು RSS ಇಲ್ಲ ಬಳಸೋಕ್ಕೆ ಶುರು ಮಾಡಿದ್ರು ಸಭೆ ಸಮಾರಂಭದಲ್ಲಿ. ಅದಕ್ಕೆ ಮೊದಲೊಂದು ಬ್ಯಾಕ್ ಡ್ರಾಪ್ ಹಾಕೋರು ಹಿಂಗೆ ಸ್ಟೇಜ್ಗೆ, ಯಾವುದು ಅಂತ ನೆನಪಿದೆಯಾ? ಪರಶುರಾಮನ್ನ ಹಾಕೋರು. ಪರಶುರಾಮ RSSನ ನಿಜವಾದ ಸಂಕೇತ ಪರಶುರಾಮ, ಶ್ರೀರಾಮ ಅಲ್ಲ, ಶ್ರೀರಾಮ ಅಲ್ಲ. ಆಮೇಲೆ ಇವತ್ತಿಗೂ ನೀವು ಯಾವುದೇ ವಿಪ್ರ ಸಂಘಟನೆಗಳ ಬ್ಯಾನರು ಇಂಥದ್ದನ್ನೆಲ್ಲ ನೋಡಿ, ಅವರ ಆ ಬ್ಯಾನರ್ಗಳಲ್ಲಿ ಪರಶುರಾಮನ ಚಿತ್ರ, ಕೊಡ್ಲಿ ಹಿಡ್ಕೊಂಡಿರುವಂಥ ಪರಶುರಾಮನ ಚಿತ್ರ ಇರುತ್ತೆ. ಪರಶುರಾಮನನ್ನು ಯಾಕೆ ಇವರು ಅಷ್ಟೊಂದು ಆರಾಧಿಸ್ತಾರೆ ಅಂದರೆ 3 ಕಾರಣಗಳಿಗೋಸ್ಕರ. ಒಂದು, ಪರಶುರಾಮ ನೋಡಿ ಶೂದ್ರರ ವಿದ್ಯೆಯನ್ನು ನಿರಾಕರಣೆ ಮಾಡಿದ್ದ, ಕರ್ಣನ ಪ್ರಸಂಗ ಗೊತ್ತೇ ಇದೆ ನಿಮಗೆ. ಇನ್ನೊಂದು, ಮಹಿಳೆಯಾದವಳು ಹೆತ್ತ ತಾಯಿಯಾದರೂ ಅವಳಿಗೆ ಸ್ವಾತಂತ್ರ್ಯವನ್ನು ಕೊಡಬಾರ್ದು, ಅವಳು ಸ್ವಾತಂತ್ರ್ಯವನ್ನು ಕೇಳಿದ್ರೆ ತಲೆ ಕೆಡದು ಹಾಕಬೇಕು. ಸ್ತ್ರೀಯರ ಸ್ವಾತಂತ್ರ್ಯದ ನಿರಾಕರಣೆ, ಶೂದ್ರರ ವಿದ್ಯೆಯ ನಿರಾಕರಣೆ. ಮತ್ತೊಂದು ಬಹಳ ಮುಖ್ಯವಾದ್ದು, ಅವನು 21 ಸಲ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ಕೊಂದು ಬ್ರಾಹ್ಮಣ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದ. ಇದಕ್ಕಾಗಿ ಅವರು ಪರಶುರಾಮನ್ನ ಇಟ್ಕೊಂಡಿದ್ರು. ಬೇರೆ ಇವತ್ತಿಗೂ ಬ್ರಾಹ್ಮಣರ ಅಂತರಂಗದಲ್ಲಿರೋದು ನಿಜವಾದ ದೈವ ಪರಶುರಾಮನೇ ಹೊರತು ಶ್ರೀರಾಮ ಅಲ್ಲ. ಇದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ನಮಗೆ. ಇದು ಬಹಳ ಕಷ್ಟದ ವಿಚಾರ. BJPಯನ್ನಾದರೂ ಆಗಲಿ ಯಾಕೆ ಸ್ಥಾಪನೆ ಮಾಡಿದ್ದಾರೆ? ಕಮಲವನ್ನೇ ಅವರು ಯಾಕೆ ಗುರುತಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ? ಇವೆಲ್ಲವನ್ನು ನಿಮಗೆ ತಿಳಿಸಿ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ನಾನು ಅನೇಕ ಸರಿ ಹೇಳಿರೋದ್ರಿಂದ ಮತ್ತೆ ಹೇಳೋಕ್ಕೋಗಲ್ಲ. ನಾನು ಅದಕ್ಕಾಗಿ ಒಂದು ಸಣ್ಣ ಪುಸ್ತಕನೇ ಬರೆದುಬಿಟ್ಟೆ. ಎಲ್ಲರೂ ನೀನು ಯಾಕೆ RSS ಬಿಟ್ಟೆ, ಯಾಕೆ ಇವನೇ ನಮ್ಮ ನಿಕೇತ್ ರಾಜ್ ಮೌರ್ಯ ಮಹೇಂದ್ರ ಕುಮಾರ್ದೊಂದು ಸಭೆ ಆದಾಗ ಅಲ್ಲಿ ಹೋದಾಗ ಇವರು ನಮ್ಮಂಗೆ RSS ಬಿಟ್ಟು ಬಂದುಬಿಟ್ಟವ್ರೆ, ಯಾಕೆ ಬಿಟ್ಟು ಬಂದರು ಒಂದು ಈಗ ಹೇಳ್ತಾರೆ ಅಂತ ಹೇಳಿದ ನಮ್ಮ ನಿಕೇತು. ಅವಾಗ ನಾನು ಅಲ್ಲಿ ಮಾಡಿದ ಭಾಷಣ ಅದು ಭಾಳ ಪ್ರಸಿದ್ಧವಾಗಿದೆ. ಅದನ್ನೇ ಪುಸ್ತಕ ರೂಪದಲ್ಲಿ ಕೂಡ ಪ್ರಕಟ ಮಾಡಿದ್ದೀನಿ. RSSಗೆ ಯಾಕೆ ಸೇರ್ತೀವಿ ನಾವು ಯಾರಾದರೂ ಕೇಳಿದ್ರೆ, RSSಗೆ ಯಾಕೆ ಸೇರಿದ್ರೆ ದೇಶಭಕ್ತಿಗೋಸ್ಕರ ಸೇರಿಕೊಂಡು, ಪ್ರಾಮಾಣಿಕತೆಗೋಸ್ಕರ ಸೇರಿಕೊಂಡು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಸೇರಿಕೊಂಡು, ಎಲ್ರಿಗೂ ಸಮಾನತೆ ತಂದ್ಕೊಡೋಕ್ಕೆ ಸೇರಿಕೊಂಡು ಅನ್ನುವ ಭ್ರಮೆಯ ಮಾತುಗಳನ್ನು, ಸುಳ್ಳು ಕಪೋಲ ಕಲ್ಪಿತ ಮಾತುಗಳನ್ನ ಹೇಳ್ತಾ ಇರ್ತೀವಿ. ಆದರೆ ಅವರು ನಮಗೆ ದೇಶಭಕ್ತಿಯ ಪಾಠ ಹೇಳ್ಕೊಡ್ತಾರೆ, ಪ್ರಾಮಾಣಿಕತೆಯ ಪಾಠ ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಟ್ಟು ಅವರೇ ದಾರಿ ತಪ್ಪಿರ್ತಾರೆ. ಅದನ್ನೆಲ್ಲ ಕಲ್ತ್ಕೊಂಡು ನಾವು ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರ್ತೀವಿ. ದೇಶಭಕ್ತಿ, ಪ್ರಾಮಾಣಿಕತೆ ಅದು ನಮಗೆ ಅಂತರಂಗಕ್ಕೆ ಆಳವಾಗಿ ಇಳಿದು ಬಿಡುತ್ತೆ, ಆದರೆ ಅವರಲ್ಲಿ ಇರೋದಿಲ್ಲ. ನಾನು ಆ ಪುಸ್ತಕಕ್ಕೆ ಏನು ಹೆಸರಿಟ್ಟೆ ಅಂದರೆ, ದೇಶಕ್ಕಾಗಿ RSS ಬಿಟ್ಟೆ, ಇನ್ಯಾವುದೋ ಕಾರಣಕ್ಕಾಗಿ RSS ಬಿಟ್ಟಿದ್ದಲ್ಲ. ಈ ದೇಶವನ್ನು ಕಾಪಾಡಬೇಕು, ಸಂವಿಧಾನವನ್ನು ಕಾಪಾಡಬೇಕು, ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಅನ್ನುವ ಕಾರಣಕ್ಕಾಗಿ RSS ಬಿಟ್ಟೆ ಅಂಥೇಳಿ ನಾನು ಅದನ್ನು ಭಾಳ ಸ್ಪಷ್ಟವಾಗಿ ಬರೆದಿದ್ದೀನಿ. ಅದರೊಳಗೆ ನೀವೆಲ್ಲ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇವತ್ತು ಒಂದು ಭಾಳ ಮುಖ್ಯವಾದಂಥ ಕೆಲಸವನ್ನು ನಮ್ಮ ಡಾಕ್ಟರ್ ವಾಸು ಅವರು, ಬಸವರಾಜ್ ಅವರು, ಹೇಮಾ ವೆಂಕಟ್ ಅವರು ಎಲ್ಲ ಸ್ನೇಹಿತರು ಸೇರಿ ಮಾಡಿದ್ದೀರಿ. ಇದನ್ನು ನಿರಂತರವಾಗಿ ಮಾಡ್ತಾ ಹೋಗೋದು ಒಳ್ಳೆಯದು. ನಾವು ಯಾವಾಗಲೂ ಇಂಥದ್ರ ಜೊತೆಗಿದ್ದೀವಿ. ನಾವು ಯಾವ ನಿರೀಕ್ಷೆಗಳನ್ನು ಇಟ್ಕೊಂಡಿಲ್ಲ ಮತ್ತು ಯಾವ ಭಯ ಆತಂಕಗಳು ನಮಗಿಲ್ಲ. ಅವ್ರು ಹಂಗೆ ಮಾಡಿಬಿಡ್ತಾರೆ, ಇವ್ರು ಹಂಗೆ ಅವರು ಹೊಡಿತಾರೆ ಪಡಿತಾರೆ ಅನ್ನೋ ಭಯ ಇದೆಯಲ್ಲ, ಅದು ಯಾವುದೂ ನಮಗಿಲ್ಲ. ಇದ್ದಿದ್ರೆ ಹಿಂಗೆಲ್ಲ ಒಬ್ಬೊಬ್ಬರೇ ಓಡಾಡಬೇಕಾದಂಥ ಕಷ್ಟವೂ ಇರಲಿಲ್ಲ. ಆಮೇಲೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಥರ ರಕ್ಷಣೆ ಸಿಗುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ. ನಮ್ಮ ಮನೆಮೇಗೌಡರು ಇದ್ದಾರೆ. RSS ಇದೆ ಹಿಂದುತ್ವವೋ ಅಥವಾ ನಮ್ಮದು RSS ಅಲ್ಲದವರದ್ದು ಹಿಂದುತ್ವವೋ ಅಂತ. ನಾನು ಉಡುಪಿಯಲ್ಲಿ ನನ್ನ ಜೀವನವನ್ನು ಪ್ರಾರಂಭ ಮಾಡಿದ್ದು ಶ್ರೀಕೃಷ್ಣ ಮಠದ ಮುಖ್ಯ ಪ್ರಾಣನ ಎದುರಿಗೆ ತೀರ್ಥ ಕೊಡುವ ಭಟ್ರಾಗಿ. ರಾತ್ರಿಯ ಕೆಲಸ ಮಾಡಿಕೊಂಡು ಸಂಜೆ ಕಾಲೇಜಿನಲ್ಲಿ ಕಲಿತವ ನಾನು. ನನಗೆ ಮೂರ್ತಿ ಪೂಜೆ ಮತ್ತು ಆರಾಧನಾ ಪದ್ಧತಿಯಲ್ಲಿ ನಾನು ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದ ಒಬ್ಬ ಸಾಮಾನ್ಯ. ನನಗೇನು ಅದ್ರ ಬಗ್ಗೆ ಹೆಚ್ಚು ವಿಚಾರಧಾರೆ ಇರಲಿಲ್ಲ. ಮತ್ತೆ ನಿರಂತರವಾಗಿ ಹೋದ ಮೇಲೆ ನನಗೆ ಗೊತ್ತಾದದ್ದು, ಮೂರ್ತಿ ಪೂಜೆ ಹೇಳುವಂಥದ್ದು ವೇದ ಮತ್ತು ಉಪನಿಷತ್ತಿನಲ್ಲಿ ಇರತಕ್ಕಂಥ ಹಿಂದೂ ಧರ್ಮದ ಅಂತಿಮ ಆಧ್ಯಾತ್ಮಿಕತೆಯ ಸತ್ಯತೆಯ ದಾರಿಯಲ್ಲಿ ನಡೆಯಲಿಕ್ಕಿರತಕ್ಕಂಥ ಮೊದಲನೆಯ ಸ್ಟೆಪ್, ಮೊದಲನೆಯ ಹೆಜ್ಜೆ. ಟು ಕಾನ್ಸಂಟ್ರೇಟ್ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಆಧ್ಯಾತ್ಮದ ಹಾದಿಗೆ ಏಕಾಏಕಿ ನಾನು ತಪಸ್ಸಿಗೆ ಕುಳಿತುಕೊಳ್ಳಲಿಕ್ಕಾಗುವುದಿಲ್ಲ. ಈಗ ನೀವೇ ಯಾರಾದರೂ ಬಂದು ಇಲ್ಲಿ ಕುತ್ಕೊಳ್ಳಿಯಪ್ಪ 1 ಗಂಟೆ ನೀನು, ಈಗಿನ ಲೇಟೆಸ್ಟ್ ವರ್ಡ್ ಎಂಥದ್ದು
ಆಧ್ಯಾತ್ಮ ಇದು ಮೌನವಾಗಿ ಮೆಡಿಟೇಷನ್ ಮಾಡಿ ಹೇಳಿದ್ರೆ ಆಗ್ತದೆ ಸಡನ್ ಆಗಿ? ಇಟ್ ವಿಲ್ ಟೇಕ್ ಸೋ ಮಚ್ ಟೈಮ್. ತಪಸ್ಸು ಮಾಡಲಿಕ್ಕೆ ನಮ್ಮ ಹತ್ರ ಆಗುವುದಿಲ್ಲ, ಯಜ್ಞಯಾಗಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ಮತ್ತೆ ಸಿಂಪಲಿ ಕಡಿತರು. ನಮ್ಮ ಸಮಸ್ಯೆ ಏನಾಗಿದೆ ಅಂತಂದರೆ, ಇದೆಲ್ಲವನ್ನು ಯಾವುದನ್ನು ಹೇಳಬೇಕಿತ್ತೋ ಅದನ್ನು ಹೇಳಲಿಲ್ಲ. ಜೊತೆಗೆ ಎಲ್ಲವನ್ನೂ ಕೂಡ ಈಗಾಗಲೇ ಅವರನ್ನು ಹೇಳಿದ್ದನ್ನು ನಾನು ರಿಪೀಟ್ ಮಾಡೋದಿಲ್ಲ. ಆದರೆ ವೇದ ಉಪನಿಷತ್ತು ಎಲ್ಲ ಹೇಳಿದರು. ವೇದದಲ್ಲೇ ಇದೆ ಮಂತ್ರ ಸಮಾನ ಇತಿ ಅಕುತಿ ಸಮಾನ ಅಂತ. ನಿನ್ನ ಮಂತ್ರಗಳು ಸಮಾನವಾಗಿರಲಿ, ನಿನ್ನ ಹೃದಯದ ಭಾವನೆಗಳು ಸಮಾನವಾಗಿರಲಿ, ನಿನ್ನ ಚಿಂತನೆಗಳು ಸಮಾನವಾಗಿರಲಿ, ನಿನ್ನ ಇಡೀ ಜೀವನದ ಒಟ್ಟು ವಿಚಾರಧಾರೆಯೇ ಸಮಾನವಾಗಿರಲಿ. ಇನ್ನೇನು ಹೇಳ್ಬೇಕ್ರಿ? ಒಂದು ಧರ್ಮದ ಮಂತ್ರ ಇನ್ನೇನು ಹೇಳಬೇಕು ನಿಮಗೆ? ಅದೆಷ್ಟ ಕನಿಷ್ಠ ಸ ಭಾತೃ ಹರಿ. ಈ ಎಲ್ಲರೂ ಯಾರು ಕೂಡ ಜ್ಯೇಷ್ಠರಲ್ಲ, ಕನಿಷ್ಠರೂ ಅಲ್ಲ, ನಾವೆಲ್ಲರೂ ರುದ್ರಪಿತನ ಮಕ್ಕಳು, ಈ ತಾಯಿಯೇ ಮಾತೃಭೂಮಿ. ಇನ್ನೇನು ಹೇಳ್ಬೇಕು ನಿಮಗೆ? ಆದರೆ ಇದೆಲ್ಲವನ್ನ ಮೂಲೆಗೆ ಸರಿಸ್ತಾ ಬಂದರು, ಇದೆಲ್ಲವನ್ನ ಬದಿಗಿಟ್ರು. ಉಪನಿಷತ್ತಿನಲ್ಲಿ ಪ್ರಶ್ನೆ ಕೇಳಬಾರ್ದಂತೆ ಅಲ್ವಾ ಮುಕುಂದರಾಯರು? ಪ್ರಶ್ನೆ ಕೇಳಬಾರ್ದಂತೆ. ಇಡೀ ಉಪನಿಷತ್ತಿರೋದು ಪ್ರಶ್ನೆಗಳ ಆಧಾರದ ಮೇಲೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಋಷಿಗಳನ್ನು ಪ್ರಶ್ನೆ ಕೇಳ್ತಿದ್ದ. ಆ ಪ್ರಶ್ನೋತ್ತರವೇ ಯಮನನ್ನ ಹೋಗಿ ನಚಿಕೇತ ಪ್ರಶ್ನೆ ಕೇಳ್ತಾನೆ. ಯಮನ ಹತ್ತಿರ ಹೋಗಿ ಸಾಧಾರಣ ಅಲ್ಲ ಅದು ಕತೆ. ಯಮಧರ್ಮನ ಬಾಗಿಲಿಗೆ ಹೋಗಿ ಕದ ತಟ್ಟಿ ಒಬ್ಬ ಸಣ್ಣ ಹುಡುಗ ಪ್ರಶ್ನೆ ಕೇಳ್ತಾನೆ. ಪ್ರಶ್ನೆ ಕೇಳುವುದರಿಂದಲೇ ಚಿಂತನೆಗಳು ಹುಟ್ಟಿದ್ದು. ಇವತ್ತು ವೇದದಲ್ಲಿ ಇದ್ದಂಥ ಅನೇಕ ಸಂಗತಿಗಳನ್ನು ಮರೆಮಾಚಿದ್ರು. ಅದರಿಂದ ಎರಡು ಅನಾಹುತ ಆಯಿತು. ಒಂದು, ಹಿಂದೂ ಧರ್ಮದ ಬಗ್ಗೆ ನೈಜ ಕಲ್ಪನೆಗಳು, ನೈಜ ವಿಚಾರಗಳೇ ದಾರಿ ಹಿಂದಕ್ಕೆ ಸರಿಯಿತು. ಇನ್ನೊಂದು, ಅದರ ದುರುಪಯೋಗ ಹೆಚ್ಚಾಯಿತು. ಸ್ವಾಮಿ ವಿವೇಕಾನಂದರಿಗಿಂತ ಮೊದಲು ರಾಜಾರಾಮ್ ಮೋಹನ್ ರಾಯರು ಕಲ್ಕತ್ತಾದಲ್ಲಿ ಮತಾಂತರದ ವಿರುದ್ಧ ನಿಲ್ತಾರೆ. ನಿಂತಾಗ ಅವ್ರು ಏನು ಹೇಳಿದ್ರು? ಅವ್ರು ಹೇಳ್ತಾರೆ, ವೇದಾಂತವನ್ನ ಜೊತೆಗೆ ಸಮಾನತೆ ಮತ್ತು ಎಲ್ಲರನ್ನ ಸ್ಪರ್ಶ ಮಾಡಬೇಕು, ಅಸ್ಪೃಶ್ಯತೆಯನ್ನು ತೆಗೆದು, ಅಂದರೆ ಹಿಂದೂ ಧರ್ಮದ ಸುಧಾರಣಾವಾದದ ಜೊತೆಗೆ ವೇದಾಂತವನ್ನ ಹೇಳಿಕೊಡ್ಬೇಕು ಅಂತ ಹೇಳ್ತಾರೆ. ಅಂಥದ್ದನ್ನು 5-6 ಜನ ವೆಸ್ಟ್ ಬೆಂಗಾಲಲ್ಲಿ ಮುಂದುವರಿಸಿಕೊಂಡು ಬಂದಾಗ ವಿವೇಕಾನಂದರು ಹೇಳ್ತಾರೆ, ಹಿಂದೂ ಧರ್ಮದ ಸುಧಾರಣೆಯ ಜೊತೆಗೆ ವೇದಾಂತವನ್ನು. ವೇದಾಂತ ಹೇಳುವುದಿಲ್ಲ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಪೌರಾಣಿಕ ಧರ್ಮದ ಕಥೆಗಳನ್ನು ಮಾತ್ರ ನಾವು ಹೇಳಲಿಕ್ಕೆ ಶುರು ಮಾಡಿದ್ದು. ಡಾಕ್ಟ್ರೆ ಮುಂಚಿನ ಬಿಟ್ಟದ್ದು ಕಂಪ್ಲೀಟ್. ಪೌರಾಣಿಕ ಧರ್ಮದ ಆಚರಣೆಗಳು ಮಾತ್ರ, ಅದರ ಜೊತೆಗೆ ಜನಪದ ಆಚರಣೆ ಸೇರಿಕೊಂಡಿತ್ತು, ಸಾಂಸ್ಕೃತಿಕ ಆಚರಣೆ ಸೇರಿಕೊಂಡಿತ್ತು. ಕಲಸ ಬಲವರಗಾಗಿ ಏನೇನಾಗಿ ಕೂತಿದೆ ಅದೀಗ. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಅತ್ಯಂತ ಸ್ಪಷ್ಟವಾಗಿ ಪ್ರಕೃತಿ ಆರಾಧನೆಯ ವೇದ. ವೇದದ ಮೊದಲನೇ ಮಂತ್ರವೇ ಇಲ್ಲ ಅಗ್ನಿ ಅಗ್ನಿ ಪುರೋಹಿತಾಹ. ಅಗ್ನಿಯಿಂದನೇ ಪ್ರಾರಂಭ ಆಗುವುದು. ಸೂರ್ಯ, ಅಗ್ನಿ, ಭೂಮಿ, ಜಲ, ಇದಕ್ಕೆ ಪೂಜೆ ಪ್ರಾರಂಭ ಆದದ್ದು. ಪ್ರಕೃತಿ ಆರಾಧನೆ. ಅಲ್ಲಿ ಯಾವ ದೇವರು ಇರಲಿಲ್ಲ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಏಕಂ ಸತ್, ಒಂದೇ ಇರುವುದು ಸತ್. ಅದಕ್ಕೆ ವಿಪ್ರ ಬಹುಧಾ ವದಂತಿ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ದೇವರು ಹೇಳುವ ಶಬ್ದವೂ ಇರಲಿಲ್ಲ. ಏಕಂ ಸತ್. ಸತ್ ಅಂದ್ರೆ ಏನು? ಸತ್ ಅಂತಂದ್ರೆ ವೇದದಲ್ಲಿ ಬರ್ತದೆ. ಇದು ಭೂಮಿಯ ಏನು ಸೃಷ್ಟಿ ಹೇಗೆ ಆಯಿತು ಅಂತ ಬಂದು ನಾಸದೀಯ ಉಪನಿಷತ್, ನಾಸದೀಯ ಸೂಕ್ತ, ಕ್ಷಮಿಸಿ ಅಲ್ವಾ, ನಾಸದೀಯ ಸೂಕ್ತ ಬರ್ತದೆ. ಅದು ಹೇಳ್ತದೆ, ಅಲ್ಲಿ ಒಂದು ಏನೋ ಇತ್ತು, ಅದಕ್ಕೆ ಮೃತ್ಯುವೂ ಇರಲಿಲ್ಲ. ಮೃತ್ಯು ನಾಸ್ಯತ್, ಅದು ಇತ್ತು, ಇರಲಿಲ್ಲ. ಅದು ಇಲ್ಲದ ಗಾಳಿಯನ್ನು ಉಸಿರಾಡುತ್ತಿತ್ತು. ಅದು ಬಯಸಿತು, ತನ್ನ ಬಯಕೆಯಂತೆ ಅದು ಸೃಷ್ಟಿಯನ್ನ ಮಾಡಿತು ಅಂತ. ಬಿಗ್ ಬ್ಯಾಂಗ್ ಥಿಯರಿಯ ಒಂದು ಸಣ್ಣ ಹತ್ತಿರದ ಒಂದು ಕಲ್ಪನೆಯನ್ನು ಹೇಳಿದರು. ಸತ್ಯ ಹೇಳುವಂತಹದ್ದು ಇವತ್ತು ಆರಾಧನಾ ಪದ್ಧತಿ ಜಗತ್ತಿನ ಎಲ್ಲ ಕಡೆ ಇದೆ, ಎಲ್ಲ ಧರ್ಮದಲ್ಲೂ ಇದೆ. ಬೇರೆ ಬೇರೆ ಧರ್ಮದಲ್ಲಿ
ಇವತ್ತು ಆರ್ಯರು, ದ್ರಾವಿಡರು, ಆದಿಮರು, ಮುಸ್ಲಿಮರು, ಕ್ರಿಶ್ಚಿಯನ್ನರು ಎಲ್ಲ ಕಡೆ ಆರಾಧನಾ ಪದ್ಧತಿ ಬಂತು. ಯಾಕೆ? ನಾವೆಲ್ಲರೂ ವಿಜ್ಞಾನ ಬಂದರೂ ಕೂಡ ನಮಗೊಂದಿಷ್ಟು ಕಲ್ಪನೆಗಳಿದೆ. ಏನು? ಆ ಸತ್ತಿನ ಮೊದಲು, ಬಿಗ್ ಬ್ಯಾಂಗ್ ಥಿಯರಿಯ ಮೊದಲು ಏನಿತ್ತು, ಆ ಮೊದಲನೇ ಅಣು ಹೇಗೆ ಸೃಷ್ಟಿಯಾಯಿತು, ಇಂಥ ಅನೇಕ ಕಲ್ಪನೆಗಳು. ಅವತ್ತು ವಿಜ್ಞಾನ ಇರಲಿಲ್ಲ, ಪ್ರಯೋಗಶಾಲೆ ಇರಲಿಲ್ಲ, ಭೌತಿಕ ಶಾಸ್ತ್ರ ಇತ್ತಾಗ, ರಾಸಾಯನಿಕ ಶಾಸ್ತ್ರ ಇತ್ತ. ಒಂದು ನಂಬಿಕೆ, ಆರಾಧನೆ ಮಾಡಿಕೊಂಡು ಬಂದರು. ಅದನ್ನು ಇವತ್ತು ಈ ರೀತಿ ಯಾಕೆ ತಂದಿಟ್ರು? ಅತ್ಯಂತ ಸ್ಪಷ್ಟವಾಗಿ ಉಪನಿಷತ್ತಲ್ಲಿ ಹೇಳ್ತದೆ, ಅಂತಿಮವಾದ ಸತ್ಯ ಯಾವುದು ಅಂತ ಹೇಳಿ ವರುಣನ ಮಗ ವರುಣನ ಹತ್ರ ಹೋಗಿ ಕೇಳ್ತಾನೆ. ಅದಕ್ಕೆ ಅವರು ಹೇಳ್ತಾರೆ, ತಂದೆ ಹೇಳ್ತಾನೆ, ನೀನು ಹೋಗಿ ತಪಸ್ಸು ಮಾಡಿ ತಿಳ್ಕೊ ಅಂತ. ಅವ ತಪಸ್ಸಿಗೆ ಕುಳಿತುಕೊಂಡು ಅವನಿಗೆ ಜ್ಞಾನೋದಯ ಅಂತ ಆಯ್ತು ಅಂತ ಬರ್ತಾನೆ. ಬಂದು ಹೇಳ್ತಾನೆ, ಅನ್ನಾಧ್ಯೇವ ಕಲ್ವಿದಾನಿ ಭೂತಾನಿ ಜಾಯಂತಿ ಅಂತ, ಅನ್ನವೋ ಶ್ರೇಷ್ಠ ಅಂತ ಬರ್ತಾನೆ. ಅದಲ್ಲ ಅಂತಾಗ್ತದೆ ಚರ್ಚೆಯಲ್ಲಿ. ಆಮೇಲೆ ಬರ್ತಾನೆ, ಪ್ರಾಣಾಧ್ಯೇವ ಕಲ್ವಿದಾನಿ ಭೂತಾನಿ ಜಾಯತೆ ಅಂತ, ಅದು ಅಲ್ಲ ಅಂತಾಯ್ತು. ಆಮೇಲೆ ಬರ್ತಾನೆ, ವಿಜ್ಞಾನಧ್ಯೇವ ಕಲ್ವಿದಾನಿ ಭೂತಾನಿ ಜಾಯತೆ ಅಂತ, ಅದು ಅಲ್ಲ ಅಂತಾಯ್ತು. ಕೊನೆಯಲ್ಲಿ ಆಗುದು ಯಾವುದು ಗೊತ್ತುಂಟ? ಆನಂದಾಧ್ಯೇವ ಕಲ್ವಿದಾನಿ ಭೂತಾನಿ ಜಾಯಂತಿ. ಆನಂದವೇ ಬ್ರಹ್ಮ, ಆನಂದವೇ ಬ್ರಹ್ಮ ಅಂತೇಳಿ ವರುಣನ ಮಗ ತಪಸ್ಸಿನಲ್ಲಿ ಡಿಕ್ಲೇರ್ ಮಾಡ್ತಾನಲ್ಲ, ಅದೇ ಪರಮಹಂಸ ಸ್ಥಿತಿ. ಅದನ್ನೇ ರಾಮಕೃಷ್ಣ ಪರಮಹಂಸರು ಕಂಡುಕೊಂಡ ಸತ್ಯ. ಈ ಯೋಗಿ, ಈ ಸನ್ಯಾಸಿ, ಈ ಪರಮಹಂಸ ಇದು ಶಾಲಾ ಕಾಲೇಜಿನಲ್ಲಿ ಕೊಡುವ ಸರ್ಟಿಫಿಕೇಟ್ ಅಲ್ಲ, ಇದು ಸಾಧನೆಯ ಮಾರ್ಗದಲ್ಲಿ ಕಂಡುಕೊಳ್ಳುವಂತಹ ಸ್ಥಿತಿ. ಈಗ ಎಲ್ಲರೂ ಹಾಕ್ಕೊಳ್ತಾರೆ ಬಿಡಿ, ನಾಳೆ ನಾನು ಹಾಕ್ಕೋಬಹುದು. ಏನು ಪರಿವಾರಜಕಾಚಾರ್ಯ MG ಹೆಗಡೆ ಅಂತ, ಏನು ಅಬ್ಜೆಕ್ಷನ್ ಉಂಟಾ ಭಟ್ರೆ? ಉಂಟಾ ಅಬ್ಜೆಕ್ಷನ್ ಉಂಟಾ ನಿಮ್ಮದು? ಪರಿವಾರಜಕಾಚಾರ್ಯ MG ಹೆಗಡೆ ಅಂತ ಹಾಕೊಂಡ್ರೆ ಹಾಕ್ಬೋದಂತೆ. ಈಗ ಯಾರು ಬೇಕಾದರೂ ಟೈಪ್ ಮಾಡಿಲ್ಲ, ಟ್ರೇಡ್ ಮಾಡ್ಬೋದು. ಇದು ಇದನ್ನು ಯಾವುದನ್ನು ಹೇಳುವುದಿಲ್ಲ ಇವರು. RSS ವೇದ ಮತ್ತು ಉಪನಿಷತ್ತನ್ನು ಹೇಳುವುದಿಲ್ಲ. ಇವತ್ತು ನಾನು ಫಸ್ಟ್ ಟೈಮ್ ಒಂದು ವೇದಿಕೆಯಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೇನೆ, they never quote Veda and Upanishad because the things written in Veda and Upanishad is going to be against to the thoughts of RSS. ಹೇಳುವುದಿಲ್ಲ ಅವರು ಅದನ್ನು. ನೀವು ಕೇಳಿ, 100 ವಿಡಿಯೋ ಹಾಕಿ ನೋಡಿ, ಉಪನಿಷತ್ತನ್ನು ಹೇಳುವುದಿಲ್ಲ ಅವರು. ಯಾಕೆಂದ್ರೆ ಹೇಳ್ತದಲ್ಲ, ಸರ್ವದಲ್ಲಿಯೂ ಆತ್ಮದಲ್ಲಿ ಇದೇನೆ, ಆತ್ಮ ಒಂದೇ ಇರುವುದು, ಏಕತೆ ಇದೆ ಅದರಲ್ಲಿ, ಎಲ್ಲವೂ ಇದೆ ಅದರಲ್ಲಿ. ಆಮೇಲೆ ಪುರಾಣ ಧರ್ಮ ಬಂದ ಮೇಲೆ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಅದೆಲ್ಲ ಹಳತ್ತು ಹೋಯಿತು. ಈಗ ನಾನು ಕೊನೆಯ ಟಾಪಿಕ್ಕಿಗೆ ಬರ್ತೇನೆ. ಆಯಿತು, ಇದೆಲ್ಲ ಆಯಿತು. ಇವರದೆಂತ ಹಿಂದೂ ಧರ್ಮ? ಯಾರೋ ಇಲ್ಲಿ ಕೇಳಿದರು, ಅವರಿಗೆ ಭಗವದ್ಗೀತೆ ಬರ್ತದ ಅಂತ. ರಮೇಶ್ ಬಾಬುರವರೇ, ನೀವು ಟಿವಿಯಲ್ಲಿ ಚರ್ಚೆಗೆ ಹೋದಾಗ ಹಿಂದೂ ನಾಯಕರು ಅಂತ ಬರ್ತಾರಲ್ಲ, ಭಗವದ್ಗೀತೆ ಕೇಳಬೇಡಿ, RSSನ ಪ್ರಾರ್ಥನೆ ಬರ್ತದ ಕೇಳಿ. ಏನು ಹೇಳಿ? ಇವತ್ತಿನ ಹುಡುಗರಿಗೆ ಶಾಲ್ ಹಾಕಿಕೊಂಡು ನಮ ಹಿಂದುತ್ವ ಅಂತ ಬರ್ತಾರಲ್ಲ, ಅವರಿಗೆ ನಮಸ್ತೆ ಸದಾ ವತ್ಸಲೆ ಮಾತ್ರ ಭೂಮೆ ಅದು ಬರ್ತದ ಅಂತ ಕೇಳಿ. ಅದು ಬರುವುದಿಲ್ಲ. ಯಾಕೆಂತಂದ್ರೆ ಹಿಂದುತ್ವ ಹೇಳುವಂತಹದ್ದು ದಾರಿ ಬದಿಯ ಚಳುವಳಿಯಾಗಿ ಪರಿವರ್ತನೆಯಾಗಿದೆ. ಯಾರು ಹಿಂದೂ ಧರ್ಮದ ಅಧ್ಯಯನ ಮಾಡುವುದಿಲ್ಲ. ಹಿಂದೂ ಧರ್ಮದ ಆಧ್ಯಾತ್ಮಿಕ ಹೇಳುವುದು ದೊಡ್ಡ ಶಬ್ದ ಅವರಿಗೆ, ಅದು ಬಿಟ್ಟು ಬಿಡಿ ನೀವು, ಅದು ಅರ್ಥ ಆಗುವುದಿಲ್ಲ, ಏನು ಗೊತ್ತಿಲ್ಲ. ಇದು ರಾಜಕೀಯ ಚಳುವಳಿಯ ಒಂದು ಭಾಗ ಆಗಿ ಇವತ್ತು ಬಂದಿದೆ. ಯಾವಾಗ ಬಂತು? 1986ರವರೆಗೆ ಅವರು ಏಕಾತ್ಮ ಮಾನವತಾವಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರದ್ದು ಅದನ್ನಿಟ್ಟುಕೊಂಡು ಇಲೆಕ್ಷನ್ಗೆ ನಿಂತರು, ಆಗಲಿಲ್ಲ. ಆಮೇಲೆ ಗಾಂಧಿ ನ್ಯಾಷನಲಿಸಮ್ ಅದನ್ನು ಇಟ್ಟುಕೊಂಡ್ರು, ಅದು ವರ್ಕೌಟ್ ಆಗಲಿಲ್ಲ. ಆಮೇಲೆ ಸೋಷಿಯಲಿಸಮ್ ಏನೇನೋ ಒಂದು ಪ್ರಯೋಗ ಮಾಡಿದರು, ಅದು ವರ್ಕೌಟ್ ಆಗಲಿಲ್ಲ. 2 ಸೀಟು 3 ಸೀಟು. ಆಮೇಲೆ ತಲೆ ಕೆಟ್ಟು ಹೋಯಿತು. ಆಗ 1986ರಲ್ಲಿ ನಾಗಪುರದ ಪರಿವಾರದ ಬೈಠಕ್ಕಿನಲ್ಲಿ ಇನ್ನು ಮುಂದೆ ನಾವು ಹಿಂದುತ್ವದ ಆಧಾರದ ಮೇಲೆ ಚುನಾವಣೆಗೆ ನಿಲ್ಲುವುದು ಅಂತ ಘೋಷಣೆ ಮಾಡ್ತಾರೆ. ಕೇಳಿ, ಅಲ್ಲಿಂದವೇ ಅವರದ್ದು ರಥಯಾತ್ರೆ ಬರೀ ಹಿಂದುತ್ವ 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 ಅಂತ.
ಇವತ್ತು ಯಾರು ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ರಲ್ಲ, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ಹಿಂದೂ ರಾಷ್ಟ್ರ ಅಂತ. ಯಾವತ್ತಾದರೂ BJPಯವರು ತಮ್ಮ ಹಿಂದೂ ರಾಷ್ಟ್ರದ ಪರಿಕಲ್ಪನೆ, ನಿಯಮಗಳನ್ನು, ನೀತಿಗಳನ್ನು ಅವರ ಪ್ರಣಾಳಿಕೆಯಲ್ಲಿ ಹಾಕಿದ್ದುಂಟ ಸರ್? ನಾನು ಚಾಲೆಂಜ್ ಆಗ್ತೇನೆ, ನಿಮ್ಮ ಹಿಂದೂ ರಾಷ್ಟ್ರ ಮತ್ತು ಸಂವಿಧಾನ ತಿದ್ದುಪಡಿಯ ಎಲ್ಲ ಅಂಶಗಳನ್ನು ತಾಕತ್ತಿದ್ರೆ ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ ಚುನಾವಣೆಯಲ್ಲಿ ಜನರೆದುರಿಗೆ ಇಡಿ. ನಾವು ಗೆದ್ರೆ ಇದನ್ನೆಲ್ಲ ಮಾಡ್ತೇವೆ ಅಂತ ಹೇಳಿ ನೋಡೋ ನೀವು. ಅದು ಹೇಳುವುದೇ ಇಲ್ಲ. ಅದನ್ನು ಹೇಳುದು ಯಾರು? ಎದುರಿಗಿರುವ ಕಾಲಾಳುಗಳು. ಇವರು ಅದನ್ನು ಮಾಡುವುದೂ ಇಲ್ಲ. ಇವರು ಮಾಡುವುದಲ್ಲ ಇದು. ಇವರಿಗೆ ಆ ಭಾವನಾತ್ಮಕವಾಗಿ ಅಧಿಕಾರ ಸಿಗಬೇಕು. ಆಮೇಲೆ ಭಾಷಣ ಮಾಡಿದವ ಕತೆ ಗೋವಿಂದ, ಪೆಟ್ಟು ಮಾಡಿದವ ಜೈಲು. ನನ್ನ ಮೇಲೆ 4 ಕೇಸು, ಗಬ್ಬಲಟ್ಕ ಅದರಲ್ಲಿ ಸೀನಿಯರ್ ಜಾಸ್ತಿ ಇತ್ತಲ್ದ ನಿಗಳದ್ದು. ಅವರ ಸ್ವಲ್ಪ ಜಾಸ್ತಿ ಇತ್ತು. ಇವನು ಇಲ್ಲಿ ಇನ್ನೊಬ್ಬರು ಸ್ನೇಹಿತರು ಬಂದಿದ್ದಾರೆ, ಅವ್ರದ್ದು ಒಂದು 5-6 ಕೇಸ್ ಇತ್ತು. ಇವರದ್ದು ಇತ್ತು. ನಾವೆಲ್ಲ ಇದೇ ಆಯಿತು, ಭಾಷಣ ಮಾಡಿ. ಲೀಡರ್ ಅವರಾದರು, ಮಹೇಂದ್ರ ಕುಮಾರ್ ಎಲ್ಲರೂ. ಇದು ನೋಡಿ, ನೂಪುರ್ ಶರ್ಮಾ ಎಲ್ಲಿಗೋದ್ರು ಮಾರ್ರ? ನೂಪುರ್ ಶರ್ಮಾ ನೆನಪುಂಟ ನಿಮಗೆ? ನೆನಪುಂಟ? BJPಯ ಸ್ಪೋಕ್ಸ್ಮನ್ ಎಲ್ಲಿ ಹೋದ್ರು? ಈಗ ಪತ್ತೆ ಇಲ್ಲ. ಏನೋ ಒಂದು ತಪ್ಪಿ ಮಾತಾಡಿದ್ರು ಅಂತ ಅಲ್ವಾ? ಓಕೆ. ಡಾಕ್ಟರ್ ತೊಗಾಡಿ ಎಲ್ಲಿ ಹೋದ್ರು? ವಿನಯ್ ಕಟಿಯಾರ್ UP ಎಲ್ಲಿ ಹೋದ್ರು? ಗೊತ್ತಿಲ್ಲ. ಹಾಗೆಯೇ ನೀವು ಬಂದು ನೋಡಿ, ಅನೇಕ ಜನರು ಟಿವಿಯಲ್ಲಿ ಆ ರೀತಿ ಆರ್ಭಟ ಮಾಡಿದವರು ಯಾರೂ ಇಲ್ಲ. ಇವತ್ತು ನೋಡಿದೆ ನಾನು, ಅನಂತಕುಮಾರ್ ಹೆಗಡೆ ಗೆಟ್ ಪಾಸ್, ಇವರು ಪ್ರತಾಪ್ ಸಿಂಹ ಗೆಟ್ ಪಾಸ್, ನಳಿನ್ ಕುಮಾರ್ ಕಟೀಲ್ ಗೆಟ್ ಪಾಸ್. ಯಾರೆಲ್ಲ ಉಗ್ರವಾಗಿ ಮಾತನಾಡಿದರೋ, ತಮಗೆ ಆಗುವ ತನಕ ಅದನ್ನು ಸಹಿಸಿಕೊಂಡು ಜನರು ಉದ್ರೇಕಗೊಳ್ಳುವ ತನಕ ಉದ್ರೇಕ ಆಗಲಿ ಅಂತೇಳಿ ಸುಮ್ಮನಿದ್ದುಕೊಂಡು ಈಗ ಅವರೆಲ್ಲ ಗೆಟ್ ಪಾಸ್. ಮೊದಲು ಹೇಳಲಿಕ್ಕಾಗಲಿಲ್ಲ ಅವರಿಗೆ. RSSನಲ್ಲಿ ಒಂದು ಬೈಠಕ್ ಆಗ್ತದೆ. ಆ ಬೈಠಕ್ಕಿನಲ್ಲಿ ನಮಗೆ ಎಂಥದ್ದು ಶಿಸ್ತು, ಸಂಸ್ಕಾರ, ಮತ್ತೊಂದೆಂಥದ್ದು ಅನುಶಾಸನ ಇನ್ನೆಂಥರು ನೆನಪಿದ್ದ ನಿಂಗಕ್ಕೆ? ಇದೆಲ್ಲ ಹೇಳ್ತೀರಲ್ಲ, ಅವ್ರಿಗೆ ಯಾಕೆ ಹೇಳಿಲ್ಲ ನೀವು? ಪಾಪ ಅವ್ರನ್ನ ಯಾಕೆ ಬಲಿ ಕೊಟ್ರಿ? ಹೇಳ್ಬೋದಿತ್ತಲ್ಲ, ಅನಂತಕುಮಾರ್ ಹೆಗಡೆ ನೀವು ಇದನ್ನೆಲ್ಲ BJPಯಲ್ಲಿ ಮಾತಾಡ್ಲಿಕ್ಕಿಲ್ಲ, ನೀವು ಮಾತಾಡಿದ್ರೆ ನೀವು ಹೋಗ್ತೀರಿ ಹೊರಗೆ, ಯಾಕೆ ಹೇಳಿಲ್ಲ ನೀವು? ಪಾಪ ಅವ್ರಿಗೆ ಇಷ್ಟು ದಿವಸ ಏನು ಮಾತಾಡ್ಲಿಕ್ಕೂ ಬಿಟ್ರಿ. ಯಾಕೆಂದ್ರೆ ಓಟ್ ಬಂತ ಇಲ್ವೋ, ಅಧಿಕಾರ ಬಂತ ಇಲ್ವೋ? ಸೊ ಇವತ್ತು ನಮ್ಮ ಹಿಂದುತ್ವ ಅದು ನನ್ನ ಆರಾಧನೆಯ ಪದ್ಧತಿ. ನಾನು ಒಬ್ಬ ಬ್ರಾಹ್ಮಣನಾಗಿ ನನ್ನ ಮನೆಯಲ್ಲಿ ಏನು ಪೂಜೆ ಮಾಡಬೇಕು ನಾನು ಮಾಡ್ತೇನೆ, ಏನು ಮಂತ್ರಗಳನ್ನು ಹೇಳಬೇಕೋ ಹೇಳ್ತೇನೆ. ಆ ಮೂರ್ತಿ ಪೂಜೆ ಅದು ಅಂತಿಮ ಅಲ್ಲ, ಹೇಳುವ ಸತ್ಯ ನನಗೆ ಗೊತ್ತಿದೆ. ಆದರೆ ಆ ಮೂರ್ತಿಗಳನ್ನು ಕಲ್ಪಿಸಿಕೊಂಡು ನಾನು ಓಂ ಸತ್, ಇಡೀ ವಿಶ್ವದ ಸೃಷ್ಟಿಗೆ ಕಾರಣವಾದಂಥ ಆ ಒಂದು ಅಗಮ್ಯವಾದ ಶಕ್ತಿಗೆ ನನ್ನ ಪ್ರಾರ್ಥನೆಯನ್ನು ನಾನು ದಿನವೂ ಸಲ್ಲಿಸುತ್ತೇನೆ. ನಾನು ಒಬ್ಬ ಹಿಂದುವಾಗಿಯೇ ಬದುಕುತ್ತೇನೆ, ವೇದ ಉಪನಿಷತ್ತಿನಂತೆ. ವೇದ ಉಪನಿಷತ್ತಿನಲ್ಲಿ ಅದೆಷ್ಟ ಕನಿಷ್ಠ ಅವನನ್ನು ಮುಟ್ಟಬೇಡ ಇವನನ್ನು ಮುಟ್ಟಬೇಡ ಹೇಳಿಲ್ಲ. ನಾನು ಬ್ರಾಹ್ಮಣನಾಗಿ ನಮ್ಮ ಮನೆಯಲ್ಲಿ ಯಾರು ಬಂದರೂ ಒಟ್ಟಿಗೆ ಊಟ. ಉಮರ್ ಬೈದಾರ ಇರೇಡ ಚಾ ಕೊರದು ಲೋಟ ದೆಕ್ಲೆ ಬಂತನ ಇಜ್ಜತ ಚಾ ಲೋಟ ಕೊಟ್ಟು ತೊಳಿರಿ ಹೇಳಿದ್ದೇನೆ, ಕೇಳಿದ್ದೇನೆ. ನಾವು ಅದಕ್ಕೆ ಬದುಕಲಿಕ್ಕೆ ಗೊತ್ತುಂಟು ನಮಗೆ. ನಿಮ್ಮ ಪಾಠ ಬೇಡ. ಇವರ ಹಿಂದುತ್ವ ಏನು ಗೊತ್ತುಂಟ? ಕೊನೆಯದಾಗಿ ಇವರ ಹಿಂದುತ್ವ ಇಷ್ಟೇ. ಇವರ ಹಿಂದುತ್ವ ವ್ಯಾಪಾರ, ಇವರ ಹಿಂದುತ್ವ ವ್ಯವಹಾರ, ಇವರ ಹಿಂದುತ್ವ ಅಧಿಕಾರ. ಅಧಿಕಾರಕ್ಕಾಗಿ, ವ್ಯವಹಾರಕ್ಕಾಗಿ, ವ್ಯಾಪಾರಕ್ಕಾಗಿ ಇವರದು ಹಿಂದುತ್ವ. ಬೇರೆ ಎಂಥದ್ದು ಇಲ್ಲ. ರಮೇಶ್ ಬಾಬುರವರೇ, ನಾವು ಸುಮ್ಮನೆ ಇಷ್ಟೆಲ್ಲ ವೇದಾಂತ ಮಾತಾಡುವ ಅಗತ್ಯವೇ ಇಲ್ಲ. ಒಬ್ಬೊಬ್ಬ ಹಿಂದೂ ನಾಯಕನ ಕಥೆಯನ್ನು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೇನೆ. ಅವರು ಬರಬೇಕು, ನಾನು ಇಲ್ಲಿ ಹೆಸರು ಹೇಳುವುದಿಲ್ಲ. ಅವ್ರು ತಯಾರಿದ್ರೆ ನೀವು ಕ್ಯಾಮ್ರಾ ಎದುರಿಡಿ. ಒಬ್ಬ ಲಿಫ್ಟ್ ಮ್ಯಾನ್ 5 ಕೋಟಿಯ ಒಡೆ ಹೇಗೆ ಆದ, ಒಬ್ಬ ಶಾಲಾ ಕಾಲೇಜು ಮಾಸ್ಟರ್ ಇವತ್ತು 200 ಕೋಟಿಯ ಒಡೆ ಹೇಗೆ ಆದ, ಎಲ್ಲ ನಮಗೆ ಗೊತ್ತುಂಟು. ನಾನು ಆಗಾಗ ಹೇಳುದುಂಟು, ನನ್ನ ಬಾಯಿಗೆ ಕೋಲು ಹಾಕಬೇಡಿ ಅಂತ. ಮಂಗಳೂರಲ್ಲಿ ಬಾಯಿಗೆ ಕೋಲು ಹಾಕೋದು ಅಂದರೆ ಕೆಣಕಿ ಮಾತಾಡಿಸಬೇಡ ಅಂತ. ಇವರು ಕೆಣಕ್ತಾರೆ ನಮ್ಮನ್ನು, ನಾವೆಂತ ಮಾಡೋದು? ಕೆಣಕಿದ ಮೇಲೆ ಸ್ವಲ್ಪ ಹೇಳಲೇಬೇಕಲ್ವ? ಎಲ್ಲರ ಕಥೆಯು
ಬರೀ ಇದು ಅಧಿಕಾರಕ್ಕಾಗಿ ಚುನಾವಣೆಗೋಸ್ಕರವಾಗಿ ನಡೆಯುವ ಹಿಂದುತ್ವ. ನಮ್ಮದು ಹಿಂದುತ್ವ ಸಮಾನವಾಗಿ ಎಲ್ಲರನ್ನು ಒಟ್ಟಿಗೆ ಕೊಂಡೋಗುವ ಹಿಂದುತ್ವ. ಕೊನೆಯಲ್ಲಿ ಅವ್ರು ಹೇಳ್ತಾರೆ, ನೀವು ಮುಸ್ಲಿಮರ ಬಗ್ಗೆ ಏನು ಮಾತಾಡೋದಿಲ್ಲ. ಇದು ನಿಮ್ಮ ಮೇಲೆ ನನ್ನ ಮೇಲೆ ಇರೋ ದೊಡ್ಡ ಅಪವಾದ. ಮುಸ್ಲಿಮರ ಬಗ್ಗೆ ಏನು ಅಲ್ಲಪ್ಪ, ನಾನು ನನ್ನ ಧರ್ಮದ ದೋಷಗಳನ್ನು ನಾನು ಹೇಳ್ತೇನೆ. ನನ್ನ ಮನೆಯ ಪಾತ್ರೆಯನ್ನು, ಅಡಿಗೆ ಪಾತ್ರೆಯನ್ನು ನಾನು ತೊಳೆದುಕೊಳ್ಳಬೇಕು. ಮುಸ್ಲಿಮರು ಮಾಡುವ ಅಡಿಗೆಯ ಪಾತ್ರೆಗಳನ್ನು ಮುಸ್ಲಿಮರೇ ತೊಳೆದುಕೊಳ್ಳಬೇಕು. ನಾನು ಅವ್ರ ಪಾತ್ರೆ ನಾನು ಯಾಕೆ ತೊಳಿಲಿಕ್ಕೆ ಹೋಗಲಿ? ಅವರಲ್ಲಿ ದೋಷ ಇದ್ದರೆ ಅವ್ರು ಕೂತ್ಕೊಳ್ತಾರೆ, ಚಿಂತನೆ ಮಾಡ್ತಾರೆ, ಅವ್ರು ತೊಳ್ಕೊಳ್ಳಿ. ನನ್ನ ಮನೆಯ ಪಾತ್ರೆ ಸರಿ ಇಲ್ಲಲ್ಲ, ಇಲ್ಲಿ ನಾನು ತೊಳ್ಕೊಳ್ಬೇಕು, ನಾಳೆ ಅಡುಗೆ ಆಗಬೇಕಲ್ಲ. ಹಾಗಾಗಿ ಇವರದೆಲ್ಲವೂ ಇದೇ ಕತೆ. ನೀವು ಅವರ ಕೋಮುವಾದ ವಿರೋಧ ಮಾಡೋದಿಲ್ಲ, ಇವರ ಕೋಮುವಾದ, ಇದನ್ನೇ ಕತೆ ಹೇಳುದು, ಹಾದಿ ತಪ್ಪಿಸುದು ಜನರನ್ನು. ಏನೋ ಒಂದು ಸ್ವಲ್ಪ ಇತ್ತೀಚೆಗೆ ಕೆಲವು ಮುಸ್ಲಿಂ ಮತೀಯವಾದಿಗಳು ಇನ್ನೊಂದು ಸೈಡ್ ಸೇರಿಕೊಂಡ್ರು. ಇವರು ವಾಟ್ಸಪ್ಪಲ್ಲಿ ಬರ್ತದೆ 2047ಕ್ಕೆ ಹಿಂದೂ ರಾಷ್ಟ್ರ ಮುಸ್ಲಿಂ ರಾಷ್ಟ್ರ ಆಗ್ತದಂತೆ, ಜಾಗ್ರತೆ, ಮೋದಿಯವರಿಗೆ ಓಟು ಕೊಡಿ, ಹಿಂದೂಗಳೇ ಹುಷಾರ್. 5 ನಿಮಿಷಕ್ಕೆ ಟೈಂಗ್ ಅಂತ ಮತ್ತೊಂದು ಬಂತು. ಇನ್ನು 25 ವರ್ಷದಲ್ಲಿ ಇದು ಇಸ್ಲಾಂ ರಾಷ್ಟ್ರ ಆಗುತ್ತೆ, ಇದು ಹಿಂದೂ ರಾಷ್ಟ್ರ ಆಗ್ತದೆ ಅಂತ ಮುಸ್ಲಿಮಿಂದ ಒಂದು ಟೈಂಗ ಬಂತು. ಇದೇ ಟೈಂಗ ಮೆಸೇಜ್. ಈ ಮೆಸೇಜ್ ನೋಡಿ ನಮ್ಮ ಬುದ್ಧಿಗಳು ಹೋಗಿ ಓಟ್ ಕೊಡೋದು. ನಮ್ಮ ಊರಿನಲ್ಲಿ ಆಸ್ಪತ್ರೆ ಬೇಕು, ನಮ್ಮ ಊರಲ್ಲಿ ಶಾಲೆ ಬೇಕು, ನಮ್ಮ ಊರಲ್ಲಿ ನಿರುದ್ಯೋಗ ಇದೆ, ನಮ್ಮ ಊರಲ್ಲಿ ನಮ್ಮ ಮಂಗಳೂರು 7 ಗಂಟೆಗೆ ಬಂದಾಗ್ತದ್ರಿ. ಎಷ್ಟು? 7 ಗಂಟೆಗೆ ಮಂಗಳೂರು ಬಂದಾಗ್ತದೆ. ಅದನ್ನು ನಾನು 12 ಗಂಟೆವರೆಗೆ ಓಪನ್ ಆಗಬೇಕು ಹೇಳಿ ಮೊನ್ನೆ ಒಂದು ಚಳುವಳಿ ಪ್ರಾರಂಭ ಮಾಡಿದರೆ ನನಗೆ ವಿರೋಧ ಮಾಡ್ತಾರೆ. ಇದೆಲ್ಲವನ್ನು ಮರೆತು ನಾವು ಭಾವನಾತ್ಮಕವಾಗಿ ಅಲ್ಲಿ ಓಟು ಕೊಡ್ತೇವೆ. ಇದೇ ಸಮಸ್ಯೆ ಆಗಿರೋದು. ಇದಿಷ್ಟನ್ನು ಹೇಳಲಿಕ್ಕೆ ತುಂಬ ಇದೆ. ಇನ್ನೊಮ್ಮೆ ಸಮಯ ಸಿಕ್ಕಾಗ ನಿಮ್ಮೊಟ್ಟಿಗೆ ಸೇರಿಕೊಳ್ತೇವೆ. ಮತ್ತು ಭಾವನಾತ್ಮಕವಾಗಿ ಮತ್ತು ಈ ಎಲ್ಲ ಹೋರಾಟಗಳಲ್ಲಿ ನಾವೇನು, ನಾನು ಈ ಲಕ್ಷ್ಮೀಶಿದಾರಲ್ಲ ಅದೇನೋ ತಪ್ಪಿ ಹೋದಲ್ಲಿ, ಇಲ್ಲಾದರೆ ಬ್ರಾಹ್ಮಣರ ಮೇಲೆಲ್ಲ ಕೇಸ್ ಆಗುವ ಪ್ರಶ್ನೆ ಇಲ್ಲ. ಅಲ್ಲಿ ಬ್ರಾಹ್ಮಣರ ಪೆಟ್ಟಿಗೆಲ್ಲ ಹೋಗುವುದೇ ಇಲ್ಲ. ಅದು ಎಂಥದ ಗೊತ್ತಿಲ್ಲ, ಶನಿ ದೆಸೆಯ ರಾಹು ದೆಸೆಯ ಎಂಥದ ಒಂದು ದೆಸೆಯಲ್ಲಿ ನಾವು ಕೇಸ್ ಹಾಕಿಸಿಕೊಂಡಿದ್ದೇವೆ. ಬಿಟ್ಟರೆ ಉಳಿದವರೆಲ್ಲರೂ ಸತ್ತವರು, ಆಸ್ಪತ್ರೆಗೆ ಸೇರಿದವರು, ಸ್ಟೇಷನ್ನಿಗೆ ಹೋದವರು ಎಲ್ಲರೂ ಬಡವರ ಮನೆಯ ಮಕ್ಕಳು. ಐ ರಿಪೀಟ್, ಇವನ್ ಇನ್ ಮುಸ್ಲಿಮ್ಸ್. ಆಮ್ಲೆಟ್ ಹಾಕುವ ಒಬ್ಬ ಇಸ್ಮಾಯಿಲನ ಮಗ, ಬಸ್ ಕಂಡಕ್ಟರ್ ಒಬ್ಬ ಮುಸ್ಲಿಮನ ಮಗವೇ ಜೈಲಿಗೆ ಹೋಗುದೇ ಹೊರತು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಿನಲ್ಲಿರುವ ಜನಗಳ ಮಕ್ಕಳು ಫಾರಿನ್ನಲ್ಲಿದ್ದಾರೆ. ಒಳ್ಳೊಳ್ಳೆ ಸ್ಥಾನದಲ್ಲಿರುವ ಯಾರೂ ಕೂಡ ಈ ಇದಕ್ಕೆ ಬರುವುದಿಲ್ಲ. ಮಂಗಳೂರಿನ 465 ಕೇಸುಗಳಲ್ಲಿ ಸ್ಟಡಿ ಮಾಡಿದರೆ 450 ಜನ ಹಿಂದುಳಿದ ವರ್ಗದ ಯುವಕರು, 15 ಜನ SC/ST ಹುಡುಗರು, ಮುಸ್ಲಿಮರಲ್ಲಿ ಕಡುಬಡವರು. ಅದಕ್ಕೆ ನಾನು ಹೇಳೋದು, ಧರ್ಮದ ಸಮಸ್ಯೆ ಇಡೀ ಜಗತ್ತಿಗೆ ಇರಬೇಕು. ನಿಮಗೆ ಮಾತ್ರ ಯಾಕೆ ಸ್ವಾಮಿ? ಬಡವರಿಗೆ ಮಾತ್ರವ? ಇದೇನು ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ? ನೀವು ಹೋರಾಟ ಮಾಡಿ ಅಪ್ಪ ಬಡವರೆಲ್ಲ ಸೇರಿ ನಮ್ಮ ಧರ್ಮ ಉಳಿಸಿ ಅಂತ. ಎಲ್ಲರೂ ಸೇರಿ ಉಳಿಸಬೇಕು, ಎಲ್ಲರೂ ಸೇರಿ ರಕ್ಷಿಸಬೇಕು. ಹಾಗಾಗಿ ನೀವು ಈ ಸಮಸ್ಯೆ ಹೇಳೋದುಂಟಲ್ಲ, ಈ ಸಮಸ್ಯೆಗೆ ಎಲ್ಲರೂ ಫೈಟ್ ಮಾಡಲಿ. ಯಾಕೆ ಫೈಟ್ ಮಾಡೋದಿಲ್ಲ? ಸಮಸ್ಯೆ ನಿಜವಾಗಿದ್ದಿದ್ರೆ ನೀವು ನೋಡಿ, ಪಾಪದವ್ರ ಮನೆಯವರು ಮಾತ್ರವ? ಬಡವರ ಮನೆಯ ಮಕ್ಕಳಿಗೆ ಮಾತ್ರವ? ಹಿಂದುಳಿದ ವರ್ಗದವರಿಗೆ ಮಾತ್ರವ ಸಮಸ್ಯೆ ಇರೋದು? ಇದನ್ನು ನಾವು ಜನರಿಗೆ ತಲುಪಿಸಬೇಕು. ನಾವು ತಲುಪಿಸ್ತೇವೆ. ಇದನ್ನು ನಾವು ಮಾತಾಡ್ತೇವೆ. ಮತ್ತು ಕೋಮುಗಲಭೆ, ಕೋಮುವಾದ ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೊನೆಯ ವಾಕ್ಯ, ಸಮಸ್ಯೆ ಖಂಡಿತ ಇದೆ. ಅದು ಎಲ್ಲಿ ನಡೆಯುತ್ತೋ ಅಲ್ಲೇ ಬಗೆಹರಿಸಿಕೊಳ್ಳಿ. ಇಲ್ಲಿ ಯಾರೋ 2 ಜನ ಹೊಡ್ಕೊಂಡ್ರು ಅಂದರೆ ಬಳ್ಳಾರಿಯಲ್ಲಿ ಬೆಂಕಿ ಕೊಡ್ತೀರಲ್ರಿ ನೀವು? ಇನ್ನು ತಲೆ ಸರಿ ಉಂಟಾ ಇವರಿಗೆ? ಇಲ್ಲಿ ಸರಿ ಮಾಡಿಕೊಳ್ಳಿ, ಓಕೆ, ಒಳಗಾಕಿ ಏನೋ ಮಾಡಿ. ಬಳ್ಳಾರಿಯಲ್ಲಿ ಯಾಕೆ ಬೆಂಕಿ ಕೊಡೋದು? 2 ಗುಂಪಿನ ನಡುವೆಯೂ ಅದು ಹಿಂದೂ ಮುಸ್ಲಿಂ ಅಲ್ಲ. ಹಿಂದೂ ಮುಸ್ಲಿಂ ಜನಾಂಗಿ ಅಂದರೆ ಲಕ್ಷಗಟ್ಟಲೆ ಜನ ಎದ್ದು ಹೊಡ್ಕೊಳ್ಳೋದು ಅದಲ್ಲ. ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ. ಕಾನೂನು ಪ್ರಕಾರ ಕೋರ್ಟಿಗೋ ಪೊಲೀಸ್ ಸ್ಟೇಷನ್ನಿಗೋ ಹೋಗಿ. ಅಷ್ಟು ಹೇಳಿ, ಈ ಹೋರಾಟ ಇದು ಚುನಾವಣೆಯ ಹೋರಾಟ ಕೂಡ ಆಗಿರುತ್ತೆ. ಈಗ ರೂಲ್ ಮಾಡುತ್ತಿರುವ ಅಧಿಕಾರದಲ್ಲಿರುವ BJP RSS ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರ ಭ್ರಷ್ಟಾಚಾರ, ಅವರ ಅನಾಚಾರ ನಮಗೆ
ಚೆನ್ನಾಗಿ ಗೊತ್ತಿದೆ. ನಮಗಷ್ಟೇ, ಇಲ್ಲಿ ಬಂದವರಿಗೆ ಅಷ್ಟೇ ಅಲ್ಲದೆ ಆ ಪಕ್ಷಕ್ಕೆ ಮತ ಹಾಕಿದವರು, ಆ ಪಕ್ಷ ಮತ್ತು ಆ ಸಂಘಟನೆಗೆ ಬೆಂಬಲ ಕೊಟ್ಟಿದವರಿಗೂ ಖಚಿತವಾಗಿ ಗೊತ್ತಿದೆ ಅವರು ಯಾವ ರೀತಿಯಲ್ಲಿ ಅನಾಚಾರ ಮಾಡಿದ್ದಾರೆ ಅಂತ, ಅವರು ಯಾವ ರೀತಿಯ ವಿಧ್ವಂಸಕ ಕೃತ್ಯಗಳನ್ನು ಮಾಡಿದ್ದಾರೆ, ದೇಶವನ್ನು ಒಡೆಯುವ ಕೆಲಸ ಮಾಡಿದ್ದಾರೆ ಎಂಬುದರ ಬಗ್ಗೆ ಖಚಿತವಾಗಿ ಗೊತ್ತಿದೆ. ಆದರೂ ಅವರ ಬಗ್ಗೆ ಇಲ್ಲ, ಬಹುಶಃ ಅವರು ಹಿಂದೂಗಳ ಪರ ಧಾರ್ಮಿಕರಾಗಿದ್ದಾರೆ ಎಂಬ ಒಂದು ಹುಸಿ ನಂಬಿಕೆಯೊಂದಿಗೆ ನಮ್ಮಲ್ಲಿ ಅನೇಕರು ಇನ್ನೂ ಆದರೂ ಅವರಿಗೆ ಬೆಂಬಲಿಸುವ ಕೆಲಸ ಮಾಡ್ತಾರೆ. ಇಲ್ಲ ಪಾಪ ಅವರಿಗೆ ಬೇರೆಯವ್ರಿಗೆ ಬೇರೆ ಬೇರೆ ಇದ್ದಾರೆ, ಅದು ನಮ್ಮ ಸಲುವಾಗಿ ಈ ಒಂದು ಪಕ್ಷ ಇದೆ ಎಂಬುದು ಕಾರಣದಿಂದ ಅವರ ಭ್ರಷ್ಟಾಚಾರ, ಅವರ ಅನಾಚಾರಗಳನ್ನು ಸಹಿಸಿಕೊಳ್ಳುವ ಕೆಲಸ ಮಾಡ್ತಾರೆ. ಆದರೆ ಅವ್ರು ನಿಜವಾಗ್ಲೂ ಹಿಂದೂ ಪರ ಇದ್ದಾರಾ? ನಮ್ಮ ಪ್ರಶ್ನೆ, ಈ ಪ್ರಶ್ನೆಗಳನ್ನು ನಾವು ಇವತ್ತು ಕೇಳಿಕೊಳ್ಳಲಿದ್ದೇವೆ. ನಿಜವಾಗ್ಲೂ ಇದ್ದಾರೆ ಅವರು? ಈ ಕನ್ನಡದ, ಈ ನೆಲದ ಬಗ್ಗೆ ಏನಾದರೂ ಗೊತ್ತಿದೆಯಾ? ಈ ನೆಲದ ರೂಢಿಗಳ ಬಗ್ಗೆ ಗೊತ್ತಿದೆಯಾ? ಈ ನೆಲದ ಧಾರ್ಮಿಕ ಚಳುವಳಿಗಳ ಬಗ್ಗೆ ಅವ್ರಿಗೆ ಏನಾದರೂ ಗೊತ್ತಿದೆಯಾ? ಎಷ್ಟೊಂದು ಜನ ಧಾರ್ಮಿಕ ಸಂತರು ಆಗಿ ಹೋಗಿದ್ದಾರೆ, ಅಕ್ಮಾದವಿ ಆಗಿ ಬಂದಿದ್ದಾರೆ, ಬಸವಣ್ಣ ಬಂದು ಹೋಗಿದ್ದಾರೆ. ಇಂಥ ನೂರಾರು ಜನ ಸಂತರು ಬಂದು ಹೋಗಿದ್ದಾರೆ. ಅವರಿಂದ ಏನಾದರೂ ಪಡೆದುಕೊಂಡಿದ್ದಾರೆ, ಅವರನ್ನು ಯಾವುದೋ ರೀತಿಯಲ್ಲಿ ಕಿಂಚಿತ್ತಾದರೂ ಅವರು ಪ್ರತಿನಿಧಿಸುತ್ತಾರಾ? ಇಲ್ಲ ಅಂದಮೇಲೆ ಅವರು ಹೇಗೆ ನಮ್ಮ ಹಿಂದೂಗಳ ಪ್ರತಿನಿಧಿಗಳಾಗ್ತಾರೆ? ಅದೇ ರೀತಿಯಲ್ಲಿ RSS ಅಲ್ಲ, ಅದು ಇನ್ನು ಹಿಂದೂ ಸಂಘಟನೆ ಅಂತ. RSS, VHP ಅವನ್ನೆಲ್ಲ ಏನು ಒಂದು ಹಿಂದೂ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳು ಅಂತ ಪತ್ರಿಕೆಗಳೇ ಬರೀತವೆ. ಅದೆಂಥ ಹಿಂದೂ ಪರ ಸಂಘಟನೆಗಳು? ಯಾವ ಹಿಂದೂ ಪರ ಸಂಘಟನೆಗಳು? ಇಲ್ಲ. ಈಗ ಕಾಲ ಬಂದಿದೆ. ಇಲ್ಲ, ನೀವು ಬರೀತಿರ್ಬೋದು, ಅದು ಸುಳ್ಳು, ಅದು ನೀವು ಬೇರೆ ಕಡೆಯಿಂದ ಆಮದು ಮಾಡಿಕೊಂಡು ಬಂದಿರುವ ಒಂದು ವಿಷಯಗಳು. ನೀವು ಹಿಂದೂ ಪರ ಅನ್ನುಕೊಳ್ಳೋದು, ರಾಷ್ಟ್ರೀಯತೆ ಅನ್ನುಕೊಳ್ಳೋದು ಇದು ನಮ್ಮ ನೆಲದ್ದಲ್ಲ, ಅದು ಸುಳ್ಳು. ಹುಸಿಯಾದ ಭಕ್ತಿ, ಹುಸಿಯಾದದ್ದೆಲ್ಲವನ್ನು ತೆಗೆದುಕೊಂಡು ಬಂದು ಕೇವಲ ದ್ವೇಷವನ್ನು ತೆಗೆದುಕೊಂಡು ಅದನ್ನು ಬಳಸಿಕೊಂಡು ಲೂಟಿ ಮಾಡುತ್ತಿರುವ ಶಕ್ತಿಗಳು. ಈಗ ಅದನ್ನು ನಾವು ಗಟ್ಟಿಯಾಗಿ ಹೇಳಿಕೊಳ್ಳುವ ಕೆಲಸ ಬಂದಿದೆ. ಇದು ಒಂದು ನಮ್ಮ ಆರಂಭ. ಕರ್ನಾಟಕದ ನೆಲದಿಂದ ಧಾರ್ಮಿಕ ನೆಲೆಗಟ್ಟಿನಲ್ಲಿ, ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಮತ್ತು ಭಾರತೀಯತೆಯ ನೆಲೆಯಲ್ಲಿ ನಮಗೆ ಅವರನ್ನು ವಿರೋಧಿಸಬೇಕಾಗಿದೆ. ಇಲ್ಲ, ನೀವು ಏನು ಮಾಡ್ತಾ ಇದ್ದೀರಲ್ವಾ ಅದು ಅದಕ್ಕೆ ಹಿಂದೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ, ದೇಶಭಕ್ತಿಗೂ ಯಾವ ಸಂಬಂಧವೂ ಇಲ್ಲ, ಯಾವ ಸಂಬಂಧವೂ ಇಲ್ವಾ. ಮತ್ತು ಧರ್ಮ ಬಿಟ್ಬಿಡಿ. ಧರ್ಮ ಅಂತಂದರೆ ಧರ್ಮ ಒಟ್ಟು ದೇವರು ಧರ್ಮ ಅಂತ ನಮ್ಮ ಸಣ್ಣವರಿದ್ದ ಕೇಳಿದಾಗ ಧರ್ಮ ಅಂದರೆ ಏನೋ ಒಂದು ಭಕ್ತಿ, ಏನೋ ಒಂದು ಭಯ, ಏನೋ ಒಂದು ಒಳ್ಳೆಯದು ಅಂತ ಇನ್ನೂ ಆದರೂ ನನಗೆ ಡಿಫೈನ್ ಮಾಡೋಕ್ಕೆ ಬರಲ್ಲ. ಆದರೆ ಧರ್ಮ, ದೇವರು ಅಂದರೆ ನನ್ನೊಳಗಿನ ಒಳ್ಳೆಯದು, ಒಂದು ಏನೋ ಒಳ್ಳೆಯದಿದೆ, ಅದ್ರ ಬಗ್ಗೆ ಅದನ್ನು ಒಂದು ಸ್ವಲ್ಪ ಪೂಜೆ ಮಾಡಬೇಕು, ಒಂದು ಭಕ್ತಿ ಇಡಬೇಕು ಅಂತ ಇಟ್ಟುವುದು. ಅದಕ್ಕೂ ಮತ್ತು BJPಗೆ RSSಗೂ ಏನಾದರೂ ಸಂಬಂಧ ಇದೆಯಾ? ಒಳ್ಳೆಯದಕ್ಕೂ ಏನಾದರೂ ಸಂಬಂಧ ಇದೆ? ಬೇರೆಯವ್ರ ಸಲುವಾಗಿ ಒಳ್ಳೆಯದು ಮಾಡಬೇಕು, ಇತರರ ಸಲುವಾಗಿ ನಾವು ಮಿಡಿಬೇಕು, ಕರುಣೆ ಇರಬೇಕು, ಎಂಪತಿ ಇರಬೇಕು, ಅಂಥದ್ರಲ್ಲಿ ಏನಾದರೂ ಅವ್ರಿಗಿದೆಯಾ? ಅವರು ನಮ್ಮೊಳಗಣ ಕೆಟ್ಟ ಗುಣಗಳನ್ನು ಮಾತ್ರ ಹೆಕ್ಕಿ ತೆಗೆದು ಅವಕ್ಕೆ ಪೋಷಿಸುವ ಕೆಲಸ ಮಾಡಿದರೆ ಬೇರೆ ಏನೂ ಮಾಡಿಲ್ಲ. ಹಾಗಾಗಿ ಈ ಆರಂಭದಲ್ಲಿ ನಾವು ಮಾಡಬೇಕಾಗಿರೋದು, ಇಲ್ಲ, ಧಾರ್ಮಿಕರು ಅಂದರೆ ನಾವು, ಹಿಂದೂಗಳು ಅಂದರೆ ನಾವು, ಅವರಿರುವುದು ನಕಲಿ, ಅವರು ಸುಳ್ಳು. ಈ ಸುಳ್ಳು ನಕಲಿತನವನ್ನು ಇಟ್ಟುಕೊಂಡು ಮಾತ್ರ ಅವರು ಮಾಡ್ತಿರುವುದು. ನಾವು ನಿಜವಾದ ಧರ್ಮ, ಮಾನವೀಯತೆಯ ನೆಲೆಯಲ್ಲಿ ನಾವು ಮಾಡ್ತಿದ್ದೀವಿ. ಮತ್ತು ಜಾಗೃತ ಕರ್ನಾಟಕದ ಪರವಾಗಿ ಹೇಳಬೇಕಂದ್ರೆ, ಕರ್ನಾಟಕಕ್ಕೆ ಈ ಶಕ್ತಿ ಇದೆ ಎನ್ನುವ ನಮ್ಮ ಅಚಲ ನಂಬಿಕೆಯೊಂದಿಗೆ ನಾವು ಕೆಲಸ ಮಾಡ್ತಿದ್ವಿ. ಕರ್ನಾಟಕಕ್ಕೆ ಈ ಗಣರಾಜ್ಯಕ್ಕೆ ಒಂದು ಏನು ಕುತ್ತು ತಂದಿದ್ದಾರೆ, ಧಾರ್ಮಿಕ ಒಂದು ಕುತ್ತು ತಂದಿದ್ದಾರೆ. ಈ ಶಕ್ತಿಗಳನ್ನು ಎದುರಿಸಿ ನಮ್ಮ ನೆಲೆಗಟ್ಟಿನಲ್ಲಿ, ಕನ್ನಡದ ನೆಲೆಗಟ್ಟಿನಲ್ಲಿ ಕುವೆಂಪು, ಅಕ್ಕಮ್ಮ, ಅಲ್ಲಂಪ್ರಭು, ಬಸವಣ್ಣ ಇವರ ಎಲ್ಲರ ನೆಲೆಗಟ್ಟಿನಲ್ಲಿ ಅವರ ಬಳವಳಿಯಿಂದ, ಅವರ ಪರಂಪರೆಯಿಂದ ನಾವು ನಮ್ಮ ರಾಜಕೀಯ ಸಾಮಾಜಿಕ ಜಾಗವನ್ನು ನಾವು ಉಳಿಸಿಕೊಳ್ಳುವ, ನಮ್ಮ ಧರ್ಮವನ್ನು, ನಮ್ಮ ಮಾನವೀಯತೆಯನ್ನು ಗಟ್ಟಿಯಾಗಿ ಹೇಳುವ ಕಾಲ ನಮಗೆ ಬಂದಿದೆ. ಅದನ್ನು ಜಾಗೃತ ಕರ್ನಾಟಕ ಮಾಡುತ್ತೆ. ಮತ್ತು ಅದರಲ್ಲಿ ಇವತ್ತಿನ ಮಟ್ಟಕ್ಕೆ ಹೇಳಬೇಕಂದ್ರೆ,
ಇದು ಒಂದು ನನ್ನ ಸಲುವಾಗಿ ತುಂಬ ವಿಶೇಷ ಮತ್ತು ತುಂಬ ನನಗೆ ಒಳಗೆ ವೆರಿ ಟಚಿಂಗ್. ವಾಸು ಅವರು ಹೇಳಿದ್ರು, ಅಯ್ಯೋ ಇವ್ರಿಗೆ ಗೌರವ ಕೊಡ್ತೀವಿ, ನಾವು 10 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ, ಸೆಕ್ಯುಲರೇ ಆಗಿದ್ದೀವಿ ಅಂತ. ಅದು ಇಲ್ಲ, ನಾನು ಇವ್ರಿಗೆ ಹೆಚ್ಚು ಗೌರವ ಕೊಡ್ತೀನಿ. ನಾನು ಅಂತಃಕರಣದಿಂದ ಹೇಳ್ತೀನಿ, ನನಗೆ ತಾನು ಮಾಡುತ್ತಿದ್ದನ್ನು ಪ್ರಶ್ನಿಸಿ ಇದು ಸರಿಯಾ ಇದು ತಪ್ಪಾ ಅಂತಂದು ಆಮೇಲೆ ಇಲ್ಲ ಇದು ಸರಿಯಲ್ಲ, ಇಷ್ಟು ದಿವಸ ಮಾಡಿದ್ದು ನಾನು ಸರಿಯಿಲ್ಲ, ಇದು ಧಾರ್ಮಿಕವಲ್ಲ, ಇದು ಸತ್ಯದ ಪರ ಅಲ್ಲ ಅಂತಂದು ತನ್ನ ಆತ್ಮಾವಲೋಕನ ಮಾಡಿ ಹೊರಗೆ ಬರುವುದಿದೆಯಲ್ಲ, ಅದಕ್ಕೆ ಆ ಸ್ಪಿರಿಚುವಲ್ ಅದಕ್ಕೊಂದು ಒಳಗಿಂದ ಒಂದು ದೊಡ್ಡ ಶಕ್ತಿ ಬೇಕಾಗುತ್ತೆ. ಪ್ರಶ್ನೆ ಕೇಳಿ ಹೊರಗೆ ಬಂದು ಸತ್ಯದ ದಾರಿಗೆ ಬರೋದಕ್ಕೆ ಅದಕ್ಕೆ ಒಂದು ಒಳಗೆ ನೈತಿಕ ಶಕ್ತಿ, ದೊಡ್ಡ ಶಕ್ತಿ ಬೇಕಾಗುತ್ತೆ. ಆ ನೈತಿಕ ಶಕ್ತಿಯನ್ನು ಪ್ರದರ್ಶಿಸಿದ ಎಲ್ಲರಿಗೂ ನನಗೆ ನಮನಗಳು, ಅಂತಃಕರಣದಿಂದ ನಮನಗಳು.